परमगुरुभ्यो नमः। श्रीमदानन्दतीर्थभगवत्पादाचार्य गुरुभ्यो नमः। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम। यैरहं शुकवत् सम्यक् शिक्षितोऽस्मि कृपालुभिः तान् वन्दे अनन्तार्या ज्ञानकेसरिसेवकान्। ಸ್ವಸ್ತಿಸ್ತು. ಯಾವಾಗಲೂ ಶ್ರವಣ ಮಾಡಬೇಕು ಅನ್ನೋದು ನಿಯಮ. ಏನು ಕೇಳಬೇಕು, ಯಾವುದರಿಂದ ನಮ್ಮ ಉದ್ಧಾರ ಆಗತ್ತೆ ಅನ್ನೋದು, ಯಾವುದನ್ನು ಕೇಳಿದ್ರೆ ನಮಗೆ ಒಳ್ಳೆಯದಾಗುತ್ತೋ ಅದನ್ನು ಕೇಳಬೇಕು ಅನ್ನೋದು ಯಾವಾಗಲೂ ಕೂಡ ಎಲ್ಲಾ ಕಾಲದಲ್ಲಿಯೂ ವಿಶೇಷವಾದಂತಹ ನಿಯಮ. ಅದು ಯಾರೇ ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ, ಯಾವುದನ್ನ ಕೇಳುವುದರಿಂದ ನಮಗೆ ಒಳ್ಳೆಯದಾಗುತ್ತೋ ಅದು. ಈಗ ನಾವು ಸಿಟ್ಟಿಗೆ ಬಂದಿರ್ತೀವಿ, ಸಿಟ್ಟಿಗೆ ಬಂದಾಗ ಯಾರಾದರೂ ಬಂದು ನಮಗೆ ಬೈದ್ರೆ ಏನಾಗತ್ತೆ, ಕೇಳಿದ ಬೈಗುಳಗಳಿಂದ ಸಿಟ್ಟಿನ್ನೂ ಜಾಸ್ತಿ ಆಗತ್ತೆ. ನಾವು ಸಿಟ್ಟಿಗೆ ಬಂದಾಗ ಎದುರುಗಡೆ ಇರೋರು ನಿಧಾನಕ್ಕೆ ಬಂದು ಮೆತ್ತಗೆ ಮಾತಾಡಿ ಸಮಾಧಾನದ ಮಾತಾಡಿದ್ರೆ ಆ ಪ್ರಸಂಗದೊಳಗೆ ನಮಗೇನಾಗತ್ತೆ ಅಂತಂದ್ರೆ ಸರಿಯಪ್ಪ, ಸಿಟ್ಟು ಕಮ್ಮಿ ಆಯ್ತು, ಕೇಳಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನೋದು ಬಂತಲ್ಲ. ಹಾಗೆ ಎಲ್ಲಾ ಪ್ರಸಂಗದಲ್ಲಿಯೂ ಕೂಡ ಶ್ರವಣ ಇದು ಅತ್ಯಂತ ಅದ್ಭುತವಾದಂತಹ ಫಲವನ್ನು ತಂದುಕೊಡುವಂತಹದ್ದು. ಹಾಗೆ ಏನ್ ಕೇಳಬೇಕು ಅಂದ್ರೆ ಅದರಲ್ಲಿ ನಮಗೆ ವಿಶೇಷವಾಗಿ ಉತ್ತಮವಾದ ಗತಿಯನ್ನು ಕೊಡುವಂತಹದ್ದು ಗುರುಗಳ ಕಥೆ. ಗುರುಗಳಿಲ್ಲದೆ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಒಬ್ಬ ಋಷಿ ಒಳ್ಳೆ ಜ್ಞಾನಿ ತಿಳುವಳಿಕೆ ಇರುವವನು ಸರ್ವಸಂಗವನ್ನ ಬಿಟ್ಟ. ಸರ್ವಸಂಗವನ್ನ ಪರಿತ್ಯಾಗ ಮಾಡಿ ಕಾಡಿಗೆ ಹೋಗಿ ಒಳ್ಳೆಯ ಸಿದ್ಧಿ ಮಾಡಿಕೊಂಡ. ಎಷ್ಟು ವರ್ಷಗಳವರೆಗೆ ಆ ಮಂತ್ರಗಳನ್ನು ಉಚ್ಚಾರ ಮಾಡಿ ಸಿದ್ಧಿಯನ್ನ ಮಾಡಿ ಪಠಣೆಯನ್ನ ಮಾಡಿದರೂ ಕೂಡ ಅವನಿಗೆ ಅಂತರಂಗದಲ್ಲಿ ಭಗವದ್ ದರ್ಶನ ಆಗ್ಲೇ ಇಲ್ಲ. ಆಗ ಪಾಪ ಬಹಳ ದುಃಖ ಆಯಿತು. ಸುಮಾರು 10 ವರ್ಷಗಳವರೆಗೆ ಸಿದ್ಧಿಯನ್ನ ಮಾಡಿದ್ದ, ಮಂತ್ರಗಳನ್ನ ಪಠಣೆ ಮಾಡಿ ದೇವರ ಉಪಾಸನೆಯನ್ನ ಮಾಡಿ ಸಿದ್ಧಿಯನ್ನ ಮಾಡಿದ್ದ. ಅಷ್ಟು ಸಿದ್ಧಿ ಮಾಡಿದರೂ ಕೂಡ ಆಗ್ಲೇ ಇಲ್ಲಲ್ಲ, ಅಯ್ಯೋ ಏನಿದು ಅಂತೆ. ಕೊನೆಗೆ ಹೀಗೆ ಕಾಡಿನಿಂದ ಇನ್ನೊಂದು ಕಾಡಿಗೆ ಸಂಚಾರವನ್ನ ಮಾಡ್ತಾ ಅವನಿಗೇನು ಅನಿಸಿತು, ಈ ಸ್ಥಳನೇ ಒಳ್ಳೇದಿರ್ಲಿಕ್ಕಿಲ್ಲ ಅಂತ ಹೇಳಿ ಸ್ಥಳ ಬದಲಾವಣೆ ಮಾಡ್ತಾ ಹೋದಾಗ ಒಂದು ವಿಶೇಷವಾದ ಸ್ಥಳದಲ್ಲಿ ಒಬ್ಬ ಹಿರಿಯರು ಕೂತಿದ್ದು. ಬಹಳ ವಯಸ್ಸಾಗಿತ್ತು, ಪೂರ್ಣ ದೇಹ ಜರ್ಜರಿತವಾಗಿತ್ತು. ಅವರ ಹತ್ರ ಹೋಗಿ ಕೂತ ಒಂದು 5 ನಿಮಿಷ ಮಾತಾಡಿದ. ಸ್ವಾಮಿ, ನಾನು ಇಂತಹ ಮಂತ್ರಗಳನ್ನು ಹೇಳ್ತೇನೆ, ನನಗೆ ಸಿದ್ಧಿ ಆಗಿದೆ, ಮಂತ್ರ ಸಿದ್ಧಿ ಆಗಿದೆ, ಆದ್ರೆ ಅಪರೋಕ್ಷ ಆಗ್ತಾ ಇಲ್ಲ ಅಂತೆ. ಆಗ ಅವ್ರು ಹೇಳಿದ್ರು, ನಿನಗೆ ಅವಶ್ಯ ಅಪರೋಕ್ಷ ಆಗತ್ತಪ್ಪ, ಒಂದು ಕೆಲಸ ಮಾಡು, ಇಲ್ಲಿಂದ ನೇರವಾಗಿ ಬದರಿಗೆ ಹೋಗು, ಅಲ್ಲಿರುವಂತಹ ಗಂಗೆಯಲ್ಲಿ ಸ್ನಾನ ಮಾಡು. ಆ ಗಂಗೆಯ ಪಕ್ಕದಲ್ಲಿ ಇನ್ನೊಬ್ಬ ವೃದ್ಧ ಇರ್ತಾನೆ, ಅವನ ಹತ್ರ ಹೋಗಿ ಶರಣಾಗತನಾಗು, ನಿನಗೆ ಎಲ್ಲ ಒಳ್ಳೆಯದಾಗತ್ತೆ. ಅದು ಏನು ಶರಣಾಗತನಾಗಬೇಕು? ಸ್ವಾಮಿ, ನೀವು ನನಗೆ ಗುರುಗಳಾಗಿ ಅನುಗ್ರಹ ಮಾಡಬೇಕು, ಶರಣಾಗತನಾಗಬೇಕು ಅಂತ. ಸರಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಬದರಿಗೆ ಹೋಗ್ತಾನೆ. ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಪಕ್ಕದಲ್ಲಿ ಒಬ್ಬ ಹಿರಿಯ ಜ್ಞಾನಿಗಳು ಕೂತಿದ್ರು. ಆ ಹಿರಿಯ ಜ್ಞಾನಿಗಳನ್ನ ನೋಡಿ ಅವರ ಜೊತೆಗೆ ಮಾತನಾಡಿ, ಸ್ವಾಮಿ, ನೀವು ನನಗೆ ಗುರುಗಳಾಗಿ ಅನುಗ್ರಹವನ್ನ ಮಾಡಬೇಕು ಅಂತ ಹೇಳಿದಾಗ, ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಅದೇ ಮಂತ್ರ, ಗಾಯತ್ರಿ ಅಂತ ಅನ್ಕೋಣ, ಅದೇ ಮಂತ್ರವನ್ನ ಒಂದ್ಸಲ ಉಪದೇಶ ಮಾಡಿದ್ರ ಅಂತ. ತಗೋ, ಒಂದ್ಸಲ ಉಪದೇಶ ಮಾಡ್ತೇನೆ, ಹೇಳಿ ಈ ಮಂತ್ರವನ್ನ.
ಸರಿ, ಆ ಮಂತ್ರವನ್ನ ಉಪದೇಶ ಮಾಡಿಕೊಂಡು ಬೆಳಗ್ಗಿನ ಜಾವದಲ್ಲಿ ಉಪದೇಶ ಆಗಿತ್ತು. ಸಾಯಂಕಾಲ ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಹೃದಯದಲ್ಲಿ ದೇವರ ದರ್ಶನ ಕೊಟ್ಟ. ಭಾರಿ ಆಶ್ಚರ್ಯ ಅನಿಸ್ತಾವನು. ಭಾರಿ ಆಶ್ಚರ್ಯ ಅನಿಸಿ ಹೃದಯದಲ್ಲಿರುವ ಭಗವಂತನಿಗೆ ಕೇಳದ, ಸ್ವಾಮಿ, 16 ವರ್ಷ ಒಂಟ ಕಾಲ ಮೇಲೆ ನಿಂತೆ ನಾನು ತಪಸ್ಸನ್ನ ಮಾಡಿದ್ದೆ, ಘೋರವಾದ ತಪಸ್ಸನ್ನ ಮಾಡಿದೆ. ಇಷ್ಟು ವರ್ಷಗಳವರೆಗೆ ನೀನು ನನಗೆ ನಿನ್ನ ದರ್ಶನವನ್ನ ಕೊಡದೆ ಸತಾಯಿಸಿದೆಯಲ್ಲ. ಇವತ್ತೇನು ಬೆಳಗ್ಗೆ ಕೂತಿದ್ದೇನೆ, ಸಾಯಂಕಾಲ ಆಗುವಷ್ಟರಲ್ಲಿ ನನಗೆ ನಿನ್ನ ದರ್ಶನ ಆಯಿತು, ಇದು ಹೇಗೆ ಸಾಧ್ಯ ಅಂತ ಹೇಳಿ ಕೇಳಿದಾಗ ದೇವರು ಹೇಳಿದ, ಇಷ್ಟು ದಿವಸಗಳವರೆಗೆ ನೀನು ಅಧ್ಯಯನವನ್ನ ಮಾಡಿದ್ದಿ, ಪುಸ್ತಕ ಇಟ್ಕೊಂಡು ಓದಿ ಮಂತ್ರಗಳನ್ನ ಶ್ರವಣ ಮಾಡಿದ ಮಂತ್ರಗಳನ್ನ ಇಟ್ಕೊಂಡು ನೀನು ಒಳ್ಳೆಯ ಸಿದ್ಧಿಯನ್ನ ಮಾಡಿಕೊಂಡಿದ್ದಿ. ಆದರೆ ಅಪರೋಕ್ಷ ಆಗಿ ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ಗುರುಗಳ ಮುಖಾಂತರದಿಂದ ಉಪದೇಶ ಪಡೆದ್ರೆ ಸಾಧ್ಯ. ಗುರುಗಳ ಮುಖಾಂತರದಿಂದ ಉಪದೇಶ ಪಡೆದೆ ನಾನು ಭಾರಿ ಓದಿನ್ರಿ, ನಾನು ತಿಳ್ಕೊಂಡಿನಿ ಅಂದ್ರೆ ಅದು ಈಗೇನೋ ಕೆಲ್ಸಕ್ಕೆ ಬರ್ಬೋದು, ವಾದ ವಿವಾದಕ್ಕೇನೋ ಕೆಲ್ಸಕ್ಕೆ ಬರ್ಬೋದು, ಆದ್ರೆ ಮೋಕ್ಷವನ್ನು ತಂದುಕೊಳ್ಳಿಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಈ ಸಾಧಾರಣ ಎಷ್ಟೋ ಕನ್ನಡ ಅನುವಾದಗಳಿರುತ್ತೆ, ಇನ್ನು ಇತರೆ ಗ್ರಂಥಗಳಿರುತ್ತೆ, ಕೆಲವರಿಗೆ ಸಂಸ್ಕೃತ ಜ್ಞಾನ ಇರುತ್ತೆ, ಓದಿದ್ರೆ ಅರ್ಥ ಆಗಿಬಿಡತ್ತೆ. ಆದರೆ ಅರ್ಥ ಆದದ್ದು ಇಲ್ಲೇನೋ ಕೆಲ್ಸಕ್ಕೆ ಬರುತ್ತೆ, ಆದ್ರೆ ಅದು ಮೋಕ್ಷಕ್ಕೆ ಕೆಲ್ಸಕ್ಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು, ಅದನ್ನ ಗುರುಗಳ ಮುಖಾಂತರದಿಂದ ಒಂದು ಸಲ ಶ್ರವಣ ಮಾಡಬೇಕು. ಆಗ ಮಾತ್ರ ಅದು ನಮಗೆ ಒಳ್ಳೆಯ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಮೋಕ್ಷ ಒಳ್ಳೆಯ ಫಲವನ್ನ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಗುರುಗಳೇ ಅಂದ್ರೆ ಅದ್ಭುತ ಅಂತೇಳಿ, ಇಡೀ ಲೋಕದಲ್ಲಿ ಒಂದು ಅದ್ಭುತವಾದದಂದ್ರೆ ಅದು ಗುರುಗಳು ಅಂತೇಳಿ ಅದೊಂದು ಮಾತನ್ನು ಹೇಳ್ತಾರಲ್ಲ. ಅತ್ಯಂತ ಆಶ್ಚರ್ಯಕರವಾದ ಒಂದು ಘಟನೆ ನಡೆಯುತ್ತೆ. ಏನದು? ಹಸಿಯಾದ ಒಂದು ವಸ್ತುವನ್ನ ಅಥವಾ ನೆಲದ ಮೇಲೆ ನೀರು ಬಿದ್ದಿದೆ, ಅದನ್ನು ಒರೆಸ್ಬೇಕಂದ್ರೆ ಏನ್ ಮಾಡ್ಬೇಕು? ಒಣ ಬಟ್ಟೆ ತಂದು ಒರೆಸ್ಬೇಕು, ಹೋಗತ್ತೆ. ಆದರೆ ಆ ಹಸಿಯಾದ ನೀರು ಇನ್ನೊಂದು ಹಸಿಯಾದ ಪದಾರ್ಥದಿಂದಲೇನೆ ಒಣಗತ್ತದು. ಇದು ಆಶ್ಚರ್ಯ, ಸಾಧ್ಯ ಇಲ್ಲ. ನೀವು ನೆಲದ ಮೇಲೆ ನೀರು ಹಾಕಿ ಅದ್ರ ಮೇಲೆ ಒದ್ದಿ ಬಟ್ಟೆ ತಂದು ಒರೆಸಿದ್ರೆ ಒಣಗೋದಿಲ್ಲ. ಅದು ಒಣ ಬಟ್ಟೆ ತಂದು ಒರೆಸಿದಾಗ ಜಳ ಜಳ ಆಗಿ ಒಣಗತ್ತೆ. ಆದ್ರೆ ಲೋಕದಲ್ಲಿ ಅಂತಹ ಆಶ್ಚರ್ಯನೂ ನಡೆಯುತ್ತೆ. ಏನದು? ಅತ್ಯಾಶ್ಚರ್ಯಮಿಮಂ ಲೋಕೆ ವಾರಿಣಾ ವಾರಿ ಶಿಷ್ಯತಿ ಗುರುಪಾದೋದಕೇನ ಇವ ಭವಸಿಂಧು ವಿಶಿಷ್ಯತೆ. ಏನದು ಆಶ್ಚರ್ಯ? ಒದ್ದೆಯಿಂದ ಒದ್ದೆ ಒಣಗಬೇಕು, ಹಸಿಯಾದ ವಸ್ತುವಿನಿಂದ ಹಸಿಯಾದದ್ದು ಒಣಗಬೇಕು. ಏನದು? ಈ ದೊಡ್ಡದಾದ ಸಂಸಾರ ಬಂಧನ ಇದೆಯಲ್ಲ, ಈ ಸಂಸಾರ, ಗಂಡ ಹೆಂಡತಿ, ಮಕ್ಕಳು ಮೊಮ್ಮಕ್ಕಳು, ಹಣ ಸಂಪತ್ತು, ಕಾರು ಇತ್ಯಾದಿಯಾಗಿ ಒದ್ದಾಡ್ತೀವಲ್ಲ, ಇಂತಹ ಸಂಸಾರದ ತಾಪತ್ರಯ ಇದೆಲ್ಲ ಒಂದು ಸಮುದ್ರ, ಒದ್ದೆ ಇದೆಲ್ಲ. ಇಂತಹ ತಾಪತ್ರಯಗಳ ಪರಿಹಾರ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಗುರುಗಳ ಪಾದೋದಕವನ್ನು ತಲೆ ಮೇಲೆ ಧಾರಣೆ ಮಾಡಬೇಕು. ನೋಡಿ, ಒಂದು ಹಸಿಯಾದ ಸಮುದ್ರವನ್ನು ದಾಟ್ಲಿಕ್ಕೆ ಏನು ಒಣ ಬಟ್ಟೆ ತಗೊಂಡು ಒರೆಸೋ ಕಾರಣ ಇಲ್ಲ, ಇನ್ನೊಂದು ಹಸಿಯಾದ ಗುರುಗಳ ಪಾದೋದಕವನ್ನು ತಲೆ ಮೇಲೆ ಹಾಕೊಂಡ್ರೆ ಸಾಕು. ಇದು ಅತ್ಯಂತ ಆಶ್ಚರ್ಯವಾದದ್ದು. ಅದಕ್ಕೆ ಗುರುಗಳನ್ನ ಆಶ್ರಯಿಸಬೇಕು. ಗುರುಗಳಿಲ್ಲದೆ ಯಾವುದೂ ಸಾಧ್ಯ ಇಲ್ಲ. ಇಲ್ರಿ, ದೇವರಿದ್ದಾನಲ್ಲ, ಗುರುಗಳು ಯಾಕೆ ಬೇಕು ಅಂತೆ. ಅದಕ್ಕೂ ಒಂದು ಮಾತಿದೆ ಶಾಸ್ತ್ರದಲ್ಲಿ, ಹರೌರುಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ನ ಕಶ್ಚನ. ಅಕಸ್ಮಾತ್ ಆಗಿ ದೇವರ ಜೊತೆಗೆ ನಮಗೂ ದೇವರಿಗೆ ಏನಾದ್ರೂ ಸ್ವಲ್ಪ ಜಗಳ ಆಗಿ ದೇವ್ರ ಮೇಲೆ ಸಿಟ್ಟಿಗೆ ಬಂದ ಅಂತಂದ್ರೆ ಆಗ ನಾವು ಗುರುಗಳ ಹತ್ರ ಹೋದ್ರೆ, ಗುರುಗಳೇ ಸ್ವಾಮಿ ದೇವ್ರ ನನ್ನ ಮೇಲೆ ಸಿಟ್ಟಿಗೆ ಬಂದಾನೆ, ನಾನು ಹೇಳ್ತೀನಿ ತಗೋ ದೇವರಿಗೆ ಅಂತಾರೆ ಗುರುಗಳು. ಅದೇ ಗುರುಗಳೇನಾದ್ರೂ ಸಿಟ್ಟಿಗೆ ಬಂದ್ರೆ ಯಾವ ಬ್ರಹ್ಮ ಅಲ್ಲ, ದೇವರ ಹತ್ರ ಹೋದ್ರೆ ನಡಿ ಗುರುಗಳಿಂದ ವಿಮುಖನಾಗಿದ್ದೀನಿ, ನಡೀರಿ ಮೊದಲು ಅಂತೇಳಿ ಹೇಳ್ತಾರೆ. ಇಷ್ಟು ಅದ್ಭುತವಾದದ್ದು ಆ ಗುರುಗಳ ಶಕ್ತಿ. ಇಂತಹ ಗುರುಗಳ ಕಥೆಯನ್ನ ಶ್ರವಣ ಮಾಡಬೇಕು. ಎಷ್ಟೋ ಸಲ ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಗುರು ಸ್ಮೃತಿ ಈ ಸರ್ವ ವಿಪತ್ ವಿಪೋಕ್ಷಣಿ. ಕಷ್ಟದಲ್ಲಿದ್ದಾಗ ಗುರುಗಳ ನಾಮಸ್ಮರಣೆಯನ್ನ ಮಾಡಿದಾಗ, ಗುರುಗಳ ಶ್ಲೋಕಗಳನ್ನು ಹೇಳಿದಾಗ ಎಲ್ಲ ದುಃಖಗಳು ಕಷ್ಟಗಳು ಪರಿಹಾರ ಆಗಿ ಅತ್ಯುನ್ನತವಾದ ಫಲವನ್ನ ಪಡೆದದ್ದು ಕಂಡಿದೆ. ಅಂತಹ ಗುರುಗಳಲ್ಲಿ ಒಬ್ಬರು ಮಹಾನುಭಾವರು ಸತ್ಯಸಂಧ ತೀರ್ಥ ಮಹಾನುಭಾವರು. ಅವರ ಕಥೆಯನ್ನ ಸಂಕ್ಷೇಪವಾಗಿ ಎಷ್ಟಾಗುತ್ತೋ ಅಷ್ಟು ಶ್ರವಣವನ್ನ ಮಾಡೋಣ. ಅದು ಹೇಗಿರುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಅವನೇನಾದ್ರೂ ಒಳ್ಳೆಯವನಾದ ಅಂತಂದ್ರೆ ಅನೇಕರಿಗೆ ಅದರ ಕೀರ್ತಿ ಬರೋದು. ಸತ್ಯಸಂಧರು ಅವರ ಮಹಿಮೆಯಿಂದ ಅವರ ಗುರುಗಳಿಗೂ ಅದ್ಭುತವಾದಂತಹ ಕೀರ್ತಿ ಬಂತು. ಎಂತಹ ಗುರುಗಳ ಶಿಷ್ಯಂದರೇ ಇವರು ಅಂತ ಅನ್ನೋದು. ಹಾಗೆ ಅವ್ರ ಗುರುಗಳು ಏನ್ ಮಹಾ ಸಾಧಾರಣರಾದವರಲ್ಲ, ಅವರಂತೂ ಮಹಾಮಹಿಮರು. ಯೋ ದರ್ಶಯದ್ರಯಂ ರವಿಂ ರಾತ್ರೋ ಅವರು ಇಡೀ ಲೋಕದಲ್ಲಿ ಅಸಾಧ್ಯವಾದಂತಹ ಕಾರ್ಯವನ್ನು ಮಾಡಿ ತೋರಿಸಿದವರು. ರಾತ್ರಿಯಲ್ಲಿ ಸೂರ್ಯನನ್ನು ತೋರಿಸಿದಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪರಮ ಶಿಷ್ಯರವರು. ಇನ್ನಂತೂ ಸತ್ಯಬೋಧ ತೀರ್ಥರ ಬಗ್ಗೆ ಹೇಳಬೇಕು ಅಂದ್ರೆ ಮುಗಿದ ಪಾರೇ ಅದ್ಭುತವಾದದ್ದು. ನಾವೆಲ್ಲ ಏನ್ ಮಾಡ್ತೀವಿ, ದೇವರ ನೈವೇದ್ಯಕ್ಕೆ ಒಂದಿಷ್ಟು ಅನ್ನ, ಚಿಟ್ಟೆಯಲ್ಲಿ ಅನ್ನ ಆದ್ರೆ ಸಾಕ್ರಿ, ನಾವೇನು ಬೇಕು, ನಾವು ಬಕ್ರಿ ಪಲ್ಯ ಎಲ್ಲ ಚಪಾತಿ ಪಲ್ಯ ನಾವು ಮಾಡ್ಕೊಂತೀರೋನು, ದೇವ್ರಿಗೆ ಒಂದಿಷ್ಟು ಅನ್ನ ಪಾಯಸ ಆದ್ರೆ ಸಾಕು. ಅದು ಪಾಯಸ ಅಂದ್ರೇನು, ಅದೇ ಬಟ್ಲಿಗೆ ಒಂದಿಷ್ಟು ಸಕ್ಕರೆ ಹಾಕಿ ತಿರುಗಿಸಿ, ಸ್ವಾಮಿ ತಗೋ. ನಾವ್ ಹೆಂಗ್ ಮಾಡ್ಕೋತೀವಿ ಪಾಯಸ,
ಚಲೋ ಬೇಯ್ದಿರ್ಬೇಕು, ಹಾಲಲ್ಲಿ ಕುದ್ದಿರ್ಬೇಕು, ಸಕ್ಕರೆ ಬೇಂದಿರ್ಬೇಕು, ಬೆಲ್ಲ ಕರೆಕ್ಟ್ ಆಗಿರ್ಬೇಕು, ಗೋಡಂಬಿ ದ್ರಾಕ್ಷಿ ಬಾದಾಮ್ ಬಿದ್ದಿರ್ಬೇಕು ಅದ್ರೊಳಗೆ. ಅದು ನಮಗ್ ಪಾಯಸ. ದೇವರಿಗೆ ಒಂದ್ ಬಟ್ಲೊಳಗೆ ಅನ್ನ ಅದಕ್ಕೊಂದು ಸಕ್ಕರೆ ಹಾಕಿ ತಿರುಗಿಸ್ಬಿಟ್ರೆ ಸ್ವಾಮಿ ಮತ್ತ ಚಿಂತನೆ ಬೇರೆ, ಸೌವರ್ಣೆ ಸ್ಥಾಲಿವರ್ರೆ ಅಂತೇಳಿ, ಸ್ವಾಮಿ ಬಂಗಾರ ತಟ್ಟೆಯಲ್ಲಿ ಷಡ್ರಸಾನ್ನಗಳನ್ನು ಇಟ್ಟಿದ್ದೀನಿ ಅಂತೆ. ಪಾಪ ಸತ್ಯಬೋಧರನ್ನ ನೋಡಿ ಕಲಿಬೇಕಾದದ್ದು ನಾವು ಅಂತೆ. ವಿಷದ ಅನ್ನ ದೇವರಿಗೆ ನೈವೇದ್ಯ ಆಯ್ತು. ದೇವರ ಮುಖವನ್ನು ನೋಡಿದಾಗ ಗೊತ್ತಾಯ್ತು ಅನ್ನದಲ್ಲಿ ವಿಷ ಇದೆ ಅಂತ. ಶಿಷ್ಯಂದ್ರ ಬಂದು ಹೇಳಿದ್ರು, ಸ್ವಾಮಿ ಅನ್ನದಲ್ಲಿ ವಿಷ ಇದೆ, ಬೇರೆ ಅಡಿಗೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರು. ನನ್ನ ಸ್ವಾಮಿಗೆ ನಾನು ಅದನ್ನ ತಿನ್ನಿಸಿದ್ದೇನೆ, ನಾನು ಅದನ್ನೇ ತಿಂತೀನಿ, ಏನು ಬೇಕಾದಾಗ್ಲಿ ಆ ಸ್ವಾಮಿ ನೋಡ್ಕೋತಾನೆ ಅಂತ ಹೇಳಿ. ಇಷ್ಟು ಅದ್ಭುತವಾದದ್ದು. ಅದು ಹೇಳ್ತಾರಲ್ಲ, ದೇವರಿಗೆ ನಾವ್ ಏನ್ ಕೊಡ್ತೇವೆ ಅದೇ ನಮಗ್ ಬರುತ್ತೆ. ಈ ದಾನದ ವಿಷಯದಲ್ಲಿ ಇದನ್ನ ಹೇಳಿರ್ತಾರೆ ಸಾಕಷ್ಟು ಸಲ. ಕೊಡುವಾಗ ಏನು ಕೊಡ್ತೀವಿ ಅದು ಬರುತ್ತೆ. ಯಮಲೋಕ ಪದೆಯನ್ನ ತಾನಿ ಉಪದಿಷ್ಟಂತೆ ಜಾಗೃತ. ಛತ್ರಿ ದಾನ ಕೊಡ್ರಿ, ಚಪ್ಪಲಿ ದಾನ ಕೊಡ್ರಿ ಅಂತ ಹೇಳಿ ಹೇಳಿರ್ತಾರೆ. ಯಾವುದೋ ಅತೀ ಲೋ ಕ್ವಾಲಿಟಿದು ಆಚಾರ್ಗ ತರೋಣ ಅಂತ ಒಂದು 40 ರೂಪಾಯಿ ಚಪ್ಪಲ್ ರೋಡ್ ಸೈಡ್ ತರ್ತಾರ, ಕೊಡ್ತಾರ. ಏನಾಗತ್ತೆ, ಮುಂದೆ ಯಮಲೋಕಕ್ಕೆ ಹೋಗುವಾಗ ಅಲ್ಲೆಲ್ಲ ಬಿಸಿಲು ಇರುತ್ತಲ್ಲ, ಅಲ್ಲೇನ್ ಮಾಡ್ತಾರೆ ಅಂತ ಹರಕ್ ಚಪ್ಪಲ್ ಕೊಡ್ತಾರೆ. ಹಾಕೊಂಡು ಹಾಕ್ತಿರೋ ಮ್ಯಾಲ ಅಷ್ಟೇ ಇರುತ್ತೆ, ಕೆಳಗೆ ಏನೂ ಇರೋದಿಲ್ಲ ತಳ, ಅಂತಹ ಚಪ್ಪಲಿ ಕೊಟ್ಬಿಡುತ್ತೆ. ಹಂಗ ಹರಕ್ ಛತ್ರಿ ಕೊಟ್ರೆ ಏನಾಗತ್ತೆ, ಎದಕ್ಕಾದ್ರೂ ಉಪಯೋಗ, ಎದಕ್ಕೂ ಉಪಯೋಗ ಇಲ್ಲ. ಅದು ಕೊಡುವಾಗ ಕೊಡದೇ ಇದ್ರೂ ಪರವಾಗಿಲ್ಲ, ಅಂತಹ ವಸ್ತುಗಳನ್ನು ಕೊಡಬಾರ್ದು. ದೇವರ ವಿಷಯದಲ್ಲಂತೂ ಎಲ್ಲವೂ ಅವಂದೇ. ನಮ್ದೇನಿದೆ ಹೇಳಿ ಇಲ್ಲಿ? ಉಟ್ಟುಕೊಂಡು ವಸ್ತ್ರ, ತಿನ್ನುವ ಅನ್ನ, ಕುಡಿಯುವ ನೀರು, ಗಾಳಿ, ಇರುವ ಮನೆ ಎಲ್ಲವೂ ದೇವರದೇ. ಇಷ್ಟೆಲ್ಲ ಕೊಟ್ಟ ದೇವರಿಗೆ ನಾವು ಒಂದೊತ್ತು ಊಟ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಅಥವಾ ಅನ್ನ ಏನಾದ್ರೂ ನೈವೇದ್ಯದನ್ನ ಹೊತ್ತಿತ್ತು ಅಂತ, ಯಾಕಂದ್ರೆ ಪೂಜೆ ಮಾಡುವ ಸ್ವಲ್ಪ ಗಮನ ಕಡಿಮೆ ಆಗಿರುತ್ತೆ. ಹೊತ್ತಿತ್ತು ಅಂತಂದ್ರೆ ಇರ್ಲಿ, ಅದೇನು ಹೊತ್ತಿದ್ದು ದೇವರ ನೈವೇದ್ಯ ಎಲ್ಲ ಗಿಡಕ್ಕೆ ಹಾಕಿದ್ರು ನಡೆಯುತ್ತೆ ಅಂತ ಹಾಕಿಬಿಡುತ್ತೆ. ಅಲ್ಲ, ಆದ್ರೆ ಸತ್ಯಬೋಧರು ಹಾಗೆ ಮಾಡ್ಲಿಲ್ಲ. ಆ ವಿಷದ ಅನ್ನವನ್ನೇ ಸ್ವೀಕಾರ ಮಾಡ್ತಾರೆ. ವಿಷದ ಅನ್ನವನ್ನ, ದೇವರಿಗೆ ನೈವೇದ್ಯವಾದ ಅನ್ನವನ್ನ ತಗೊಂಡ್ರು. ಸ್ವಲ್ಪ ವಿಷದ ಬಾಧೆನೂ ಆಯ್ತು. ಆದ್ರೇನ್ ಪರಿಹಾರ? ರಾತ್ರಿ ಪೂಜೆ ಮಾಡಿ ಸ್ವಾಮಿ, ರಾತ್ರಿ ಮಲಗಲಿಕ್ಕಿಲ್ಲ ನೀವು ಅಂತೆ. ಯಾರೇ ನಿದ್ದೆ ಇಲ್ಲ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಪಾಠ ಪ್ರವಚನ, ರಾತ್ರಿ ಪೂಜೆ, ಊಟ. ಕೇಳಿದ್ರು ಹೋಗಿಗಳು ಇಬ್ರ? ಒಬ್ಬ ಜ್ಞಾನಿ ಇದ್ದ ಅಂದ್ರೆ ಕಾಲ ಇಳಿಲಿಕ್ಕೆ ಮುದ್ದಾಮ ಸುತ್ತಮುತ್ತ 20 ಜನ ನಿಂತಿರ್ತಾರೆ. ಅಂತ ಪ್ರಸಂಗದಲ್ಲಿ, ಸ್ವಾಮಿ ನೀವು ಅದರಲ್ಲೇ ಸನ್ಯಾಸಿಗಳು, ನೀವು ಹೆಂಗ್ ರಾತ್ರಿ ಪೂಜೆ ಮಾಡ್ತೀರಿ, ಸ್ನಾನ ಮಾಡ್ತೀರಿ, ಊಟ ಮಾಡ್ತೀರಿ ಅಂತಂದಾಗ ಕೈ ಹಿಡಿದು ಕರ್ಕೊಂಡು ಹೋಗಿ ತೋರಿಸೋರು, ನೋಡಲ್ಲಿ ಅಂತೆ. ಯೋ ದರ್ಶಯ ದ್ರವ್ಯಂ ರಾತ್ರು. ಅಂತಹ ಮಹಾನುಭಾವರ ಶಿಷ್ಯಂದ್ರು. ಒಬ್ಬ ಈಗಿನ ಕಾಲದಲ್ಲೇ ಒಬ್ಬ ಸನ್ಯಾಸಿಗಳು, ಯತಿಗಳು, ಜ್ಞಾನಿಗಳು ನಮ್ಮನ್ನು ಕರೆದು ಮಾತಾಡಿಸಿದ್ರೆ ಎಷ್ಟು ಸಂತೋಷ ಆಗತ್ತೆ ನಮಗೆ. ಅಂತಹ ವ್ಯಕ್ತಿ ಆರಿಸಿರುವಂತಹವರು, ಅವರು ಸತ್ಯಸಂಧ ತೀರ್ಥರು ಅಂತೆ. ಅವರ ಜನ್ಮ ವೃತ್ತಾಂತನೂ ಭಾರೀ ಅದ್ಭುತವಾದದ್ದು. ಅವರ ತಂದೆ ಮಧ್ವಾಚಾರ್ಯರು, ತಾಯಿ ಭಾರತೀ ದೇವಿ ಅಂತ ಹೇಳಿ ಇಬ್ಬರು ಒಳ್ಳೆಯವರೇ, ಸಾತ್ವಿಕರಾದವರೇ. ಅದು ಹೇಳ್ತಾರಲ್ಲ, ಒಂದು ಅದ್ಭುತವಾದ ಕಾರ್ಯ ನಡಿಬೇಕು ಅಂತಂದ್ರೆ ದೈವ ಪ್ರೇರಣೆ ಇರುತ್ತೆ ಅಂತೆ. ಅವರಿಗೆ ಸಂತಾನ ಪಡೆಯಬೇಕು ಅಂತ ಅಪೇಕ್ಷೆ. ಸುಮ್ಮನೆ ಹಾಗೆ ಸಂತಾನ ಪಡೆದ್ರೆ ಹೇಗೆ? ಒಳ್ಳೆಯ ಸಿದ್ಧಿ ಮಾಡಿಕೊಂಡು ಸಂತಾನವನ್ನು ಪಡಿಬೇಕು. ಮಕ್ಕಳು ಹುಟ್ಟಿದ್ರೆ ಪರಮಾದ್ಭುತವಾದ ಮಕ್ಕಳೇ ನಮಗೆ ಹುಟ್ಟಬೇಕು. ಯಾವುದೋ ಸಾದಾ ಮಗು ಹುಟ್ಟಿತು, ಎಲ್ಲೋ ತಿಂದು ಎಲ್ಲೋ ಉಂಡಿತು ಅನ್ನುವಂತಹ ಮಗು ನಮಗ್ ಬೇಡ. ಒಳ್ಳೆಯ ಮಗು ಹುಟ್ಟಲಿ. ಅದಕ್ಕೇನ್ ಮಾಡ್ಬೇಕು? ದೇವರ ಅನುಗ್ರಹ ಆಗಬೇಕು, ಗುರುಗಳ ಅನುಗ್ರಹ ಆಗಬೇಕು. ಆಗ ಒಳ್ಳೆಯ ಸಂತಾನ ನಮಗೆ ಆಗುವಂತಹದ್ದು. ಏನ್ ಮಾಡ್ಬೇಕು ಅಂತ ಇಷ್ಟು ವಿಚಾರ ಮಾಡಿ ಮಲ್ಕೊಂಡ್ರ ರಾತ್ರಿ. ಮಲ್ಕೊಂಡ್ರೆ ಅವರ ಕುಲಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಕನಸಿನಲ್ಲಿ ಬಂದು ಹೇಳಿದ, ಬಿದರಹಳ್ಳಿಗೆ ಹೋಗ್ರಿ, ಅಲ್ಲಿರುವಂತಹ ಸ್ವಾಮಿಯನ್ನ ಉಪಾಸನೆ ಮಾಡ್ರಿ, ಅಲ್ಲಿರುವಂತಹ ನದಿಯಲ್ಲಿ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಒಳ್ಳೆಯ ಅನುಷ್ಠಾನವನ್ನ ಮಾಡಿ ನಿಮಗೆ ಬೇಕಾದ ಫಲ ಸಿಗತ್ತೆ ಅಂತೆ. ಮಧ್ವಾಚಾರ್ಯರಿಗೆ ಇಷ್ಟು ಸ್ವಪ್ನ ಆಯ್ತು. ಸ್ವಪ್ನ ಆದ ಮೇಲೆ ಹೆಂಡತಿಗೆ ಹೇಳಿದ್ರೆ, ಎಬಸಿ ಅಮ್ಮ ಹಿಂಗ್ ಸ್ವಪ್ನ ಆಗಿದೆ, ನಡೀರಿ ಸ್ವಾಮಿ, ಯಾಕೆ ತಡ ಮಾಡ್ತೀರಿ ಅಂತೆ. ನಾವೆಲ್ಲ ಹೋಗ್ಬೇಕಾ? ಸರಿ, ಇಷ್ಟೆಲ್ಲ ಅನುಕೂಲಗಳಿದ್ರು ನಾವು ಹೋಗೋದಿಲ್ಲ. ಆ ಬಿದರಹಳ್ಳಿಯ ಬಗ್ಗಂತೂ ಭಾರಿ ವಿಶೇಷವಾದ ರೀತಿಯಲ್ಲಿ ಹೇಳ್ತಾರೆ ತೀರ್ಥ ಪ್ರಬೋಧದಲ್ಲಿ ವಾದಿರಾಜ ಸ್ವಾಮಿಗಳವರು. ಕಾಶಿಗೆ ಹೋಗೋ ಕಾರಣ ಇಲ್ಲ, ಗಯಾಗ್ ಹೋಗೋ ಕಾರಣ ಇಲ್ಲ, ಪ್ರಯಾಗಕ್ಕೆ ಹೋಗೋ ಕಾರಣ ಇಲ್ಲ, ಬದರಿಗೆ ಹೋಗೋ ಕಾರಣನೂ ಇಲ್ಲ. ಎಲ್ಲಿ ಹೋಗ್ಬೇಕು? ಬಿದರಹಳ್ಳಿಗೆ ಹೋಗ್ಬೇಕು ಅಂತೆ. ಅಲ್ಲಿ ಹೋಗಿ ಅಲ್ಲಿರುವ ಸ್ವಾಮಿ ನರಸಿಂಹನ ದರ್ಶನವನ್ನ ಮಾಡಿ, ಸೇವೆಯನ್ನ ಮಾಡಿ, ಆ ಊರಲ್ಲಿ ಒಂದು ದಿನ ಇದ್ರೆ ಕಾಶಿ, ಗಯಾ, ಪ್ರಯಾಗ, ಬದರಿಯಲ್ಲಿದ್ದಂತಹ ಪುಣ್ಯ ನಮಗ್ ಬರುತ್ತೆ. ಅಷ್ಟು ಶಕ್ತಿ ಇದ್ದಾಗ ಅಲ್ಲಿ ಹೋಗ್ಲಿಕ್ಕೆ ಆಗದಿದ್ರೆ ಇಲ್ಲಿ ಆದ್ರೂ ಹೋಗಿ ಬರ್ಬೇಕು ಅಂತ. ಅಷ್ಟು ಅದ್ಭುತವಾದಂತಹ ಕ್ಷೇತ್ರ ಅದು. ತುಂಗಾ ನದಿ ಹರಿಯುತ್ತೆ ಅಲ್ಲಿ ಸ್ನಾನವನ್ನ ಮಾಡುವುದರಿಂದ ಗಂಗಾ ನದಿಯ ಸ್ನಾನದ ಫಲ, ಕಾಶಿಯ ಸ್ನಾನದ ಫಲ, ಬದರಿಯಲ್ಲಿರುವ ಅಲಕನಂದೆಯ ಸ್ನಾನದ ಫಲ ನಮಗೆ ಬರುವಂತಹದ್ದು ಅಂತೇಳಿ ಅಲ್ಲಿ ನೀವು ದೇವರ ವಿಶೇಷವಾದ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಸ್ವಪ್ನ ಆಯ್ತು. ಸರಿ, ಸ್ವಪ್ನ ಆದ್ಮೇಲೆ ಇನ್ನೇನು, ಹೊರಟೇ ಬಿಟ್ರು. ಹೋಗ್ತಾರೆ. ಸುಮಾರು 2 ರಿಂದ 3 ವರ್ಷಗಳ ಕಾಲ ಅವರು ವಿಶೇಷವಾದ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ರು. ಕಾಲಾವಧಿಗಳಲ್ಲಿ ಹೆಚ್ಚು ಕಡಿಮೆ ಇದೆ, ಪರವಾಗಿಲ್ಲ. ವಿಶೇಷವಾದ ರೀತಿಯಲ್ಲಿ ಅನ್ನೋದನ್ನು ತಿಳ್ಕೋಬೇಕು. ನಾವು ಹೋಗಿರ್ತೀವಿ ದೇವರ ಸೇವೆಗೆ, ಏನು ಹೋಗ್ತೀವಿ, ನಾವೇನ್ ಮಾಡ್ತೀವಿ? ನಾವು ಮಾಡೋ ಪ್ರದಕ್ಷಿಣೆ, ಜಪ, ತಪ, ಅನುಷ್ಠಾನ ಬಹಳ ಕಡಿಮೆ. ಉಪಹಾರ ಎಷ್ಟು ಗಂಟೆಗೆ?
ಹೌದಾ, ಮಧ್ಯಾಹ್ನ ಊಟ ಎಷ್ಟು ಗಂಟೆಗೆ, ವಿಶ್ರಾಂತಿ ಎಷ್ಟೊತ್ತು ಮಾಡಬೇಕು, ಅಲ್ಲಿ ಏನ್ ಅನುಕೂಲ ಇದೆ ಅನಾನುಕೂಲ ಏನಿದೆ, ಇದೇ ಜಾಸ್ತಿ ಚಿಂತೆ ಇರೋದು. ಬಂದಿದ್ದೇವೆ ಕ್ಷೇತ್ರಕ್ಕೆ, ದೇವರ ರೂಪ ನೋಡಬೇಕು, ಅವನ ಕಥೆ ಕೇಳಬೇಕು ಅನ್ನೋದು ಬಹಳ ಕಡಿಮೆ ಇರುತ್ತೆ. ಲೌಕಿಕ ಇರ್ಲಿ ಪರವಾಗಿಲ್ಲ, ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ವಿಶೇಷವಾದ ರೀತಿಯಲ್ಲಿ ಎಲ್ಲ, ಯಾಕಂದ್ರೆ ತಿನ್ನೋದು ಉಣ್ಣೋದು ಮಲಗೋದು ಮನೆಯಲ್ಲೂ ಇರುತ್ತೆ, ಅಲ್ಲಿಯೂ ಹೋಗಿ ಅದೇ ಮಾಡ್ಬೇಕಂದ್ರೆ ಹೋಗ್ಬೇಕಾದ್ರೆ ಯಾಕೆ ಅಂತ ಹೋದಾಗ ವಿಶೇಷವಾದ ರೀತಿಯಲ್ಲಿ ದೇವರ ಸೇವೆಯನ್ನ ಮಾಡ್ತಾರೆ. ದೇವರ ಸೇವೆ ಎಂದಿಗೂ ವ್ಯರ್ಥ ಅಂತ ಅದೊಂದು ತಲೆಯಲ್ಲಿ ಇಟ್ಕೋಬೇಕು. ದೇವರ ಸೇವೆ ಫಲ ಲೇಟ್ ಆಗಿ ಕೊಟ್ಟರು ಪರವಾಗಿಲ್ಲ, ಅದು ವ್ಯರ್ಥ ಆಗೋದು. ನದೇವ ತೋಷಣಂ ವ್ರತ. ನಾವು ಅನ್ಕೋತೀವಲ್ಲ, ಏನೋ ಪುರಸ್ಚರಣೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅಯ್ಯೋ ಫಲ ಸಿಗ್ಲಿಲ್ಲ ಅಂತೆ, ಚಿಂತೆ ಇಲ್ಲ, ಅದು ವ್ಯರ್ಥ ಅಂತ. ನಾವು ಸಂಕಲ್ಪಿಸಿದ ಫಲ ಕೊಡದೇ ಇದ್ರೆ ಅದು ವ್ಯರ್ಥ ಅಂತ ಎಂದಿಗೂ ಆಗೋದೇ ಇಲ್ಲ. ದೇವರ ಅದರ ಬದಲು ಏನ್ ಮಾಡ್ತಾನೆ, ನಮಗೆ ಯೋಗ್ಯವಾದ ವಿಶೇಷವಾದ ಒಂದು ಫಲವನ್ನು ನಮಗೆ ತಂದು ಕೊಡ್ತಾನೆ ಅಂತ ಹೇಳಿ. ಹೀಗೆ ಕಾಲ ಕಳೀತಾ ಇರಬೇಕಾದಾಗ ಆ ಭಾರತೀ ದೇವಿಯವರು ಗರ್ಭಧಾರಣೆಯನ್ನ ಮಾಡಿದ್ದಾರೆ. ಸರಿ, ಗರ್ಭಿಣಿಯಾದರು. ಗರ್ಭಿಣಿಯಾದ ಮೇಲೆ ಸಾಧಾರಣವಾಗಿ ಎಲ್ಲರಿಗೂ ಬಯಕೆ ಇದ್ದದ್ದು, ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಬಯಕೆ ಇರೋದು, ನನಗೆ ಅದು ಮಾಡಬೇಕು, ಇದು ಮಾಡಬೇಕು, ತಿರುಗಾಡ್ಬೇಕು, ತಿನ್ನಬೇಕು, ಉಣಬೇಕು ಅನ್ನುವಂತಹದ್ದು. ರಾಯರ ಕಥೆಯಲ್ಲಿ ನಾವು ಕೇಳ್ತೀವಲ್ಲ, ಕೆಂಪು ಮಣ್ಣು ತಿಂತಾ ಇದ್ಲು ಅಂತ ಹೇಳಿ. ಹೌದಾ, ಗೋಪಿಕಾಂಬ ಕೆಂಪು ಮಣ್ಣು ತಿಂತಾ ಇದ್ಲು. ಅದನ್ನ ಅಲ್ಲಿ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಏನಿಲ್ಲ, ಮುಂದೆ ಹುಟ್ಟುವಂತಹ ಮಗು ಕೆಂಪು ವಸ್ತ್ರವನ್ನು ಉಟ್ಕೋತಾ ಇತ್ತು, ಅದಕ್ಕಾಗಿ ಕೆಮ್ಮಣ್ಣನ್ನೇ ಈ ತಾಯಿ ಅಪೇಕ್ಷೆ ಪಟ್ಟು ತಿಂತಾ ಇದ್ಲು ಅಂತ ಹೇಳಿ. ಹಾಗೆ ಈ ಸ್ತ್ರೀಗೆ ಏನ್ ಅಪೇಕ್ಷೆ ಆಯ್ತು, ಏನ್ ಅಪೇಕ್ಷೆ ಆಯ್ತು ಹೇಳ್ತಾರೆ ಸ್ವಾಮಿ. ನಾನು ಗಂಡನ ಮುಂದೆ ಹೇಳಿದ ಮಧ್ವಾಚಾರ್ಯ, ಸ್ವಾಮಿ ನನಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ. ಗರ್ಭಿಣಿ, ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಔಷಧಿ ಗುಳಿಗೆಗಳು ಎಲ್ಲ ಟೆಕ್ನಾಲಜಿ ಮುಂದಿದ್ರು ಹೇಳ್ತಾರೆ, ನೀವು ಓಡಾಡಬೇಡ್ರಿ, ಕೆಳಗ್ ಕೂಡಬೇಡ್ರಿ ಅಂತ ಹೇಳಿ. ನಮ್ಮ ಹಳ್ಳಿ ಊರಲ್ಲಿ ನಾವು ಈಗೂ ನೋಡ್ತೀವಿ ಸಾಧಾರಣವಾಗಿ, ಬ್ರಾಹ್ಮಣೇತರರಿರ್ಬೋದು, ಯಾರೇ ಇರಬಹುದು, ಎಷ್ಟೇ ಗರ್ಭಿಣಿಯರಿದ್ರು ತಲೆಯ ಮೇಲೆ ಕೊಡ ಇಟ್ಕೊಂಡು ನೀರು ತರ್ತಾರೆ. ಹೌದಾ, ಎಲ್ಲ ಬಟ್ಟೆ ಒಗಿತಾರೆ, ಪಾತ್ರೆ ತೊಳಿತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಆದ್ರೆ ವೈದ್ಯರು ಹೇಳೋದೇ ಬೇರೆ. ಅದೇನಿಲ್ಲ, ದೈವಾನುಗ್ರಹ ಇತ್ತು ಅಂದ್ರೆ ಅದೇನು ಮಾಡಿದ್ರೆ ಏನು ಆಗೋದಿಲ್ಲ ಅನ್ನೋದು. ಆ ಪ್ರಸಂಗದಲ್ಲಿ ಅದು ಹೇಳ್ತಾರಲ್ಲ, ಹೊಟ್ಟೆಯಲ್ಲಿ ಮಗು ಸಾತ್ವಿಕನೋ ಅತಾತ್ವಿಕನೋ, ಸಜ್ಜನನೋ ದುಷ್ಟನೋ ಅನ್ನೋದು ಗರ್ಭಾವಸ್ಥೆಯಲ್ಲೇ ಗೊತ್ತಾಗಿ ಹೋಗುತ್ತೆ. ತಾಯಿಗೆ ಬರುವ ಬಯಕೆಗಳಿಂದಲೇನೆ ಮಗು ಎಂತಹದ್ದು ಅನ್ನೋದನ್ನ ನಾವು ಹೇಳ್ಬಹುದು ಅಂತೆ. ತೀರ್ಥಯಾತ್ರೆಯನ್ನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತು. ಅದು ಅವಳಿಗೆ ಬಂದ ಅಪೇಕ್ಷೆ ಅಲ್ಲ, ಅದು ಒಳಗಡೆ ಇರುವ ಆ ಚೇತನನಿಗೆ ಬಂದ ಅಪೇಕ್ಷೆ, ದಿವ್ಯ ಚೇತನನಿಗೆ ಅಪೇಕ್ಷೆ ಬಂತು. ಹೇಳಿದ್ ಸ್ವಾಮಿ ತೀರ್ಥಯಾತ್ರೆ ಮಾಡಬೇಕು ಅಂತ ಅನಿಸಿದೆ, ರಾಮೇಶ್ವರಕ್ಕೆ ಹೋಗಬೇಕು, ರಾಮಸೇತುವಿನ ದರ್ಶನವನ್ನು ಮಾಡಬೇಕು ಅಂತ ಅನಿಸ್ತಾ ಇದೆ ಸ್ವಾಮಿ ನಮಗೆ ಅಂತೆ. ಎದರ ಸೂತಕ ಇದು, ಮುಂದೆ ರಾಮದೇವರ ಪಾದವನ್ನ ಮುಟ್ಟಿ ಪೂಜೆ ಮಾಡುವ ಅಪೇಕ್ಷೆ ನನಗಿದೆ. ಅದಕ್ಕೆ ಆ ಸ್ವಾಮಿ ಕಟ್ಟಿರುವ ಸೇತುವೆಯನ್ನು ನೋಡಿ ದರ್ಶನ ಮಾಡಬೇಕು, ಆ ಪುಣ್ಯ ನನಗೆ ಈಗಲೇ ಸಿಗಬೇಕು ಅಂತ ಹೇಳಿ ಅನೇಕ ಕಥೆಗಳಲ್ಲಿ ನಾವು ಕೇಳ್ತೇವೆ. ಹರಿವಂಶಾದಿಗಳಲ್ಲಿ, ಭಾಗವತಾದಿಗಳಲ್ಲಿ ನಾವು ಕೇಳಿದ್ದೇವೆ. ರಾಜನ ಮಗಳಿದ್ಲು, ಗರ್ಭಿಣಿ, 9 ತಿಂಗಳು, 10 ತಿಂಗಳು, 12 ತಿಂಗಳು ಕಳೆದು ಹೋಗಿತ್ತು. ಕಾಲ ಮೀರಿದ್ರು ಇನ್ನೂ ಹೊರಗಡೆ ಬಂದಿರಲಿಲ್ಲ. ಆಗ ತಂದೆ ಕೇಳಿದ, ಅಮ್ಮ ನೀನ್ ಯಾಕೆ ಹೊರಗಡೆ ಬರ್ತಾ ಇಲ್ಲ, ನೀನ್ ಸಂಕಲ್ಪ ಮಾಡಬೇಕು. ಏನ್ ಸಂಕಲ್ಪ, ನಾನು ಹುಟ್ಟಿದ ಮೇಲೆ ಪ್ರತಿನಿತ್ಯ ಒಂದು ಗೋದಾನ ಮಾಡ್ತೀನಿ ಅಂದ್ರೆ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿ. ಆಗ ಸಂಕಲ್ಪ ಮಾಡ್ತಿದ್ರೆ ನಾನು ಹೊರಗಡೆ ಬರ್ತೀನಿ ಅಂತ ಅಡ್ವಾನ್ಸ್ ಪುಣ್ಯ ಕ್ಲೈಮ್ ಮಾಡ್ಕೊಂಡು ಹೊರಗಡೆ ಬರೋದು. ಅದನ್ನು ಮೊದಲೇ ವ್ಯವಸ್ಥೆ ಮಾಡ್ಕೊಂಡು ಹೊರಗಡೆ ಓ ಅವಶ್ಯ ಮಾಡ್ತೀನಮ್ಮ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಹರಿವಂಶದಲ್ಲಿ. ಹಾಗೆ ಇವಳು ಕೂಡ, ಅದು ಕೂಡ ಸತ್ಯಸಂಧರ ಅಪೇಕ್ಷೆ. ಅದು ಮುಂದೆ ನಾನು ಮುಟ್ಟಿ ಪೂಜೆ ಮಾಡುವಂತಹ ಆ ರಾಮದೇವರ ಸ್ಥಳ, ಅವರು ಓಡಾಡಿರುವಂತಹ ಕ್ಷೇತ್ರದ ದರ್ಶನ ಮಾಡಬೇಕು ಅಂತೆ. ಆ ಅಪೇಕ್ಷೆ ಅವಳಿಗೆ ಆಯ್ತು ಅಂತ ಹೇಳಿ ಅದನ್ನು ನಮಗೆ ಹೇಳ್ತಾರೆ. ಇನ್ನೇನು, ಸಾಧಾರಣವಾಗಿ ಈಗಿನ ಕಾಲದಲ್ಲಿ ಬಯಕೆ ಅಂತಂದ್ರೆ ಏನು, ತಿನ್ಬೇಕು ಅನ್ನೋದನ್ನ. ಹೆಣ್ಮಕ್ಳಿಗಿರುವ ಗರ್ಭಿಣಿಯರಿಗೆ ಬಯಕೆ ತಿನ್ಬೇಕು, ಪ್ರಶಸ್ತವಾಗಿ ತಿನ್ಬೇಕು, ಎಷ್ಟು ತಿಂದ್ರೂ ಕಡಿಮೆ. ಅದೇನದು ಕೆಟ್ಟದ್ದೇ ಇರ್ಲಿ ಒಳ್ಳೇದೇ ಇರ್ಲಿ, ತಿನ್ನಿಸ್ಬೇಕ್ರಿ. ಈ ಹಳ್ಳಿಯೂರ್ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತದು, ಎಲ್ಲಾ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನಿಸ್ತಾರೆ. ಸರ್ವತಾ ಯಾವ ಶಾಸ್ತ್ರಗಳಲ್ಲಿಯೂ ಪುರಾಣಗಳಲ್ಲಿಯೂ ಆ ತರಹದ ಮಾತುಗಳನ್ನ ಸರ್ವತಾ ಹೇಳಿಲ್ಲ. ಎಲ್ಲಿಯೂ ಗರ್ಭಿಣಿ ಸ್ತ್ರೀಯರಿಗೆ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನಿಸಬೇಕು ಅನ್ನುವಂತಹ ನಿಯಮ ಎಲ್ಲಿಯೂ ಇಲ್ಲ. ಶ್ರೀರಾಮ ಸೇತೋ ಸಕಲಾರ್ಥ ಹೇತೋ ಸ್ನಾತುಂ ಮನೀಷಾಚ ಏಷಾಹ. ಮೊದಲೇದು ರಾಮಸೇತು ದರ್ಶನ ಮಾಡಬೇಕು, ತೀರ್ಥಕ್ಷೇತ್ರ ದರ್ಶನ ಮಾಡಬೇಕು, ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಇಂತಹ ಅದ್ಭುತವಾದ ಅಪೇಕ್ಷೆ ಹುಟ್ಟಿತವಳಿಗೆ. ಇನ್ನೊಂದು ಅಪೇಕ್ಷೆ ಏನು, ನಭೋಜನೇಚ್ಛ. ನೋಡ್ರಿ, ತಿನ್ನೋ ಇಚ್ಛೆನೇ ಇರಲಿಲ್ಲ ಅಂತೆ, ಉಪವಾಸದಿಂದ ಇರಬೇಕು. ಸಾಧಾರಣವಾಗಿ ಊಟದ ವಿಷಯದಲ್ಲಿ ಬಹಳ ನಮಗೆ ತಿಳಿಸ್ತಾರೆ. ಪರಾನ್ನವನ್ನ ನಿಷಿದ್ಧ ಮಾಡಿದ್ದಾರೆ, ಅಲ್ಪಾನ್ನವನ್ನ ಹೇಳಿದ್ದಾರೆ. ಎಷ್ಟು ಹೇಳಿದ್ದಾರೆ ಅನ್ನ, ಸನ್ಯಾಸಿಗಳಿಗೆ 8, ವಾನಪ್ರಸ್ಥರಿಗೆ 16, ಗೃಹಸ್ಥರಿಗೆ 32, ಬ್ರಹ್ಮಚಾರಿಗಳಿಗೆ ಯಥೇಚ್ಛ.
ಯಥೇಚ್ಛ ಅನ್ಲಿಕ್ಕೂ ಒಂದು ಲೆಕ್ಕ ಇದೆ. 32 64 ಅಷ್ಟೇ ಅವರಿಗೂ ಕೂಡ. ಯಥೇಚ್ಛ ಅಂದ್ರೆ ಸುಮ್ ತಗೊಂಡು ಹೊಟ್ಟೆ ಡುಮ್ಮ ಹುಸ್ಸನ್ನು ಮೆಲ್ಕೊಳ್ಳೋದಲ್ಲ, ಅಧ್ಯಯನಕ್ಕೆ ವಿಘ್ನ ಬರದೇ ಇರುವಂತೆ ಅವರು ಊಟವನ್ನು ಮಾಡಬೇಕು. ಮೊದಲೇದು ಊಟದ ಮೇಲೆ ಅವ್ರಿಗೆ ಅಪೇಕ್ಷೆ ಇರಬಾರದು ಬ್ರಹ್ಮಚಾರಿಗಳಿಗೆ ಅನ್ನೋದು. ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ಗುರುಗಳ ಹತ್ರ ಅಧ್ಯಯನಕ್ಕೆ ಬಂದಾಗ ಏನಾಯ್ತು, ಗುರುಗಳು ಹೆಂಡತಿಗೆ ಹೇಳಿದ್ರು, ಇವಳಿಗೆ ನಿತ್ಯ ಬೇವಿನ ರಸ, ಅದರದೇ ಸಾರು, ಬಿಳಿ ಅನ್ನ ಬೇವಿನ ರಸ ಅದೇ ಸಾರು ಅಂತ ಹೇಳಿ, ಇಷ್ಟೇ ಹಾಕ್ಬೇಕು ಊಟಕ್ಕೆ. ಅಯ್ಯೋ ಮಗುರಿ ಅಂತ, ಏನಿಲ್ಲ ಇಷ್ಟು ಹಾಕು ಅಂತೇಳಿ ಸುಮಾರು ವರ್ಷಗಳವರೆಗೆ ಅಷ್ಟೇ ಊಟ ಮಾಡಿದ ಮಗು ಒಂದು ದಿನ ಅಮ್ಮ ಸಾರು ಕೈ ಅಂತಂತ ಆ ಗುರುಗಳು ಹೇಳಿ ಕಂತ್ರ ಎತ್ಕೊಟ್ಟು ಕಳಿಸ್ಬಿಟ್ರೆ, ನಡಿ ನಿಂದ ಅಧ್ಯಯನ ಮುಗೀತು ಅಂತ. ಯಾಕೆ ಸ್ವಾಮಿ ಏನಾಯ್ತು, ನಾನೇನ್ ತಪ್ಪು ಮಾಡಿದೆ? ಇಷ್ಟು ದಿವಸ ನೀನು ಉಂಡಿದ್ದೇ ಬೇವಿನ ಸಾರು, ಇಷ್ಟು ದಿವಸ ರುಚಿ ಹತ್ತಿಲ್ಲ, ಇವತ್ತು ರುಚಿ ಹತ್ತಲ್ಲ, ಮುಗಿತು, ನಾಲ್ಗೆ ರುಚಿ ಬಂತು, ಇನ್ನು ಬುದ್ಧಿಯ ರುಚಿ ಹೋಗತ್ತೆ, ಬಿಟ್ಟು ಬಿಡುವಂತೆ. ಅದಕ್ಕೂ ಅಲ್ಲಿ ಹೇಳ್ತಾರೆ ಯಥೇಚ್ಛಂ ಬ್ರಹ್ಮಚಾರಿಣ ಅಂತ ಅನ್ನೋದೇನು, ಬ್ರಹ್ಮಚಾರಿಯಾದವನು ಸ್ವಲ್ಪ ಜಾಸ್ತಿ ತಿಂದ್ರೆ ತೊಂದರೆ ಇಲ್ಲ, 64 ಇನ್ನೂ ಶಕ್ತಿ ಬೇಕು, ಅನುಷ್ಠಾನಾದಿಗಳನ್ನು ಮಾಡಬೇಕು ಅಂತೇಳಿ. ಹೀಗೆ ಇಷ್ಟು ಅಲ್ಪವಾದ ಆಹಾರವನ್ನ ನಮಗೆ ಹೇಳಿದ್ದಾರೆ. ಯಾಕೆ ಹೇಳಿದರು ಇಷ್ಟು ಅಲ್ಪವಾದ ಆಹಾರವನ್ನ? ಅಲ್ಪ ಆಹಾರವನ್ನ ತಿನ್ನುವುದರಿಂದ ಎಲ್ಲ ಇಂದ್ರಿಯಗಳು ಕರೆಕ್ಟ್ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ, ದೀರ್ಘವಾದ ಆಯಸ್ಸು ನಮಗೆ ಬರುತ್ತೆ. ನಾವು ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ, ಎಲ್ಲ ಎನರ್ಜಿ ಆ ತಿಂದ ಅನ್ನ ಕರಗಿಸೋದ್ರಲ್ಲೇ ಹೋದ್ರೆ ಏನಾಯ್ತು, ಎಲ್ಲ ಎನರ್ಜಿ ಅಲ್ಲೇ ಹೋದ್ಮೇಲೆ ಅದೇನು ಆಯುಸ್ಸು ಬೆಳೆಸುತ್ತಾ? ಏನೋ ಅಲ್ಲ, ನಮ್ ದೇಹಕ್ಕೆ ಓಡಾಡ್ಲಿಕ್ಕೂ ಶಕ್ತಿ ಕೊಡ್ಲಿಕ್ಕೆ ನಮಗೆ ಆಗೋದೇ ಇಲ್ಲ. ಅದರಿಂದ ಅಲ್ಪ ಆಹಾರವನ್ನ ಯಾವಾಗಲೂ ಸ್ವೀಕಾರ ಮಾಡಬೇಕು. ಇನ್ನು ಭಾಗವತದಲ್ಲೇ ಹೇಳಿದ ಪ್ರಕಾರ ಮಿತಾಹಾರಿಯಾಗಿರಬೇಕು. ಯಾವ ವ್ಯಕ್ತಿ ಮೋಕ್ಷದ ಹಾದಿಗೆ ಹೋಗಬೇಕು ಅಂತಾನಲ್ಲ, ಮಿತಾಹಾರಿಯಾಗಿರ್ಬೇಕು. ಸ್ವಲ್ಪ ತಿನ್ಬೇಕು. ಮೊದಲೇ ದಿವಸ ತ್ರಾಸಾಗುತ್ತೆ, ಹೌದು ಆಚಾರ್ಯ ಹೇಳಿದ್ರು ಅಂತ ಹೇಳಿ ಇವತ್ತು ನಾನು ಊಟ ಮಾಡೋದಿಲ್ಲ, ಸ್ವಲ್ಪ ತಿಂದ್ರೆ ತಲೆ ತಿರುಗಿ ಬೀಳೋ ಪ್ರಸಂಗ. ಅಭ್ಯಾಸದಿಂದ ಅದನ್ನ ಸಿದ್ಧಪಡಿಸಿಕೊಳ್ಳಬೇಕು. 4 ಚಪಾತಿ ತಿನ್ನೋರು 3ಕ್ಕೆ ಬರಬೇಕು, 3ರಿಂದ 2ಕ್ಕೆ, 2ರಿಂದ 1ಕ್ಕೆ ಬರಬೇಕು. 1 ಚಪಾತಿ ಒಂದಿಷ್ಟು ಅನ್ನ ಮೊಸರು ಮುಗಿದ, ಇಷ್ಟು ಊಟ ಮಾಡಿ ಎಲ್ಲ ಕಾಲಾದಿಗಳನ್ನು ಕಳೆಯಬೇಕು, ಮಿತಾಹಾರಿಗಳಾಗಿರಬೇಕು. ಅದರಿಂದ ದೇಹ ಒಳ್ಳೆಯ ರೀತಿಯಲ್ಲಿಯೂ ಇರುತ್ತೆ ಅನ್ನೋದನ್ನ ನಮಗೆಲ್ಲ ತಿಳಿಸಿಕೊಡ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಅಷ್ಟೇ ತುತ್ತು ಅನ್ನವನ್ನ ತಿನ್ನಬೇಕು ಅನ್ನೋದನ್ನ ಹೇಳಿದ್ದು. ಅದಕ್ಕೆ ಒಳಗಡೆ ಇರುವಂತಹ ಮಗು ಅದು, ಆ ಮಗು ಮುಂದೆ ನಾನು ಒಂದೇ ಹೊತ್ತು ಊಟ ಮಾಡ್ತೀನಿ, ಅದು ಎಷ್ಟು 8 ತುತ್ತು ಮಾತ್ರ. ಇಲ್ಲಿ ತಾಯಿ ರುಚಿಯಾದದ್ದನ್ನ ತಿಂದು ನನಗೆ ಅಭ್ಯಾಸ ಮಾಡಿಸಿಬಿಟ್ಲು ಅಂದ್ರೆ ಏನಾಗತ್ತೆ, ಮುಂದೆ ನಾನೂ ತಿಂತಾ ಕೂಡಬೇಕಾಗತ್ತೆ. ಅಂತಹದ್ದು ನನಗೆ ಬೇಡ. ಅದಕ್ಕೆ ತಾಯಿಗೆ ಏನ್ ಮಾಡಿದ್ರು, ತಾಯಿಗೂ ಊಟ ಮಾಡಬೇಕು ಅನ್ನೋ ಇಚ್ಛೆನೆ ಹೊರಟಾಯ್ತು. ನ ಭೋಜನೇಚ್ಛ ನಚಪಾನ ವಾಂಚ, ಎಲ್ಲ ವಿಚಿತ್ರವಾದ ಪಾನೀಯಗಳನ್ನು ಕುಡಿಯಬೇಕು ಅನ್ನೋ ಅಪೇಕ್ಷೆಗಳೆಲ್ಲ ಜಾಸ್ತಿ ಇರೋದು ಇಲ್ಲ. ಅವಳಿಗೇನು ಆಗಂತೂ ಏನು ಅಷ್ಟೇನೂ ಇರಲಿಲ್ಲ. ಬಾಳ ಅಂದ್ರೆ ಲಿಂಬೆಹಣ್ಣು ಪಾನಕ ಒಂದ್ ಬಿಟ್ರೆ ಏನೂ ಇಲ್ಲ, ಹಣ್ಣಿನ ರಸ ಕುಡಿಬೇಕಷ್ಟೇ, ಅದು ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಅಂತಹ ನಪಾನ ವಾಂಚ, ಯಾವುದೇ ತರಹದ ಪಾನೀಯಗಳನ್ನ ತಾನು ಕುಡಿಬೇಕು ಅಂತೂ ಅನಿಸ್ಲಿಲ್ಲಂತೆ ಪಾಪ ಭಾರತೀ ದೇವಿಗೆ. ಅದು ಯಾಕೆ, ಒಳಗಡೆ ಇರುವಂತಹ ಆ ಮಹಾನುಭಾವರ ಒಂದೇ ಒಂದು ಕಾರ್ಯದಿಂದ ಅದು ಸಾಧ್ಯ ಆಗತ್ತೆ. ಮತ್ತೇನು ಅಪೇಕ್ಷೆ ಬಂತ ಅವಳಿಗೆ, ಸದಾ ಪುರಾಣ ಶ್ರವಣೇನ ತೃಪ್ತ. ಮತ್ ಊಟ ಮಾಡ್ಲಿಲ್ಲಲ್ರಿ ಆಚಾರ, ತೃಪ್ತಿ ಹೆಂಗಾಯ್ತು ಅವಳಿಗೆ ಅಂತಂದ್ರೆ, ಯಾವಾಗಲೂ ಪುರಾಣಗಳನ್ನು ಹೇಳ್ತಾ ಇದ್ದ ಮಧ್ವಾಚಾರ್ಯ ಗಂಡನೇ. ಸಾಕ್ಷಾತ್ ವಾಯುದೇವರು ಭಾರತೀ ದೇವನೇ ಇರಬೇಕು ಅವ್ರು, ಅಂತಹ ಮಹಾನುಭಾವರಿಗೆ ಜನ್ಮವನ್ನು ಕೊಡ್ಲಿಕ್ಕೆ. ವಾಯುದೇವರ ಅಂಶ, ಭಾರತೀ ದೇವಿಯ ಅಂಶ, ಒಂದು ಅಂಶದಿಂದ ಅವರಲ್ಲಿ ಇದ್ದದ್ದರಿಂದಲೇ ಇಂತಹ ಮಹಾನುಭಾವರು ಹುಟ್ಟಲಿಕ್ಕೆ ಸಾಧ್ಯ ಆದದ್ದು, ಗರ್ಭಾವಸ್ಥೆಯಲ್ಲಿಯೂ ಊಟ ಬೇಡ ಅಂತ ಅಲ್ಲಿಗೆ ಸಾಧ್ಯ ಆದದ್ದು ಅಂತೆ. ಹೀಗೆ ಸದಾ ಪುರಾಣ ಶ್ರವಣೇನ ತೃಪ್ತ. ತೃಪ್ತಿ ಹೇಗಾಗ್ತಾ ಇತ್ತು, ಸದಾ ಪುರಾಣ ಶ್ರವಣ ನಿರಂತರವಾಗಿ ಹೇಳ್ತಾ ಇದ್ದಂತೆ ಮಧ್ವಾಚಾರ್ಯರ ಗಂಡಂದ್ರಿದ್ರಲ್ಲ, ಸ್ವಾಮಿ ನನಗೆ ಕಥೆ ಹೇಳ್ರಿ, ಪುರಾಣಗಳನ್ನು ಹೇಳ್ರಿ. 18 ಪುರಾಣ, 18 ಪುರಾಣಗಳು, ಅದರ ಜೊತೆಗಿರುವ ಉಪಪುರಾಣಗಳು, ಯಾವ ಪುರಾಣಗಳಲ್ಲಿ ಬಂದಿರುವಂತಹ ವಿಷ್ಣು ಸರ್ವೋತ್ತಮತ್ವ ಇದೆಯಲ್ಲ, ಆ ಎಲ್ಲ ವಿಷ್ಣು ಸರ್ವೋತ್ತಮತ್ವವನ್ನ ಚೆನ್ನಾಗಿ ತಿಕ್ಕಿ ನನಗೆ ಹೇಳಿ. ಯಾಕೆ, ಮುಂದೆ ಬರುವ ಮಗು ಏನು, ವಿಷ್ಣು ಸರ್ವೋತ್ತಮತ್ವಂ ಸದಾ ಸರ್ವದಾ ಪ್ರತಿಪಾದಯಾಮಿ ಅಂತ ಪ್ರತಿಜ್ಞೆ ಮಾಡೋದು ಸನ್ಯಾಸಿಗಳಲ್ಲ. ಅಂತಹ ಮಗು ಅದು ಒಳಗಡೆ ತಾಯಿಯ ಮುಖಾಂತರ ಹೇಳಿಸ್ತು, ಸ್ವಾಮಿ ಪುರಾಣಗಳನ್ನು ಹೇಳ್ರಿ. ಅದು ಎಂತಹ ಪುರಾಣಗಳಲ್ಲಿ ಅನೇಕ ಕಥೆಗಳು ಬರುತ್ತೆ. ಪುರಾಣಗಳನ್ನ ಡೈರೆಕ್ಟ್ ಆಗಿ ಸುಮ್ಮನೆ ಕೇಳಿದಾಗ ವಿಷ್ಣುವಿನ ಸರ್ವೋತ್ತಮತ್ವಕ್ಕೂ ಧಕ್ಕೆ ಬರುತ್ತೆ. ಅದಕ್ಕೆ ಹೇಳುವಾಗಲೇ ಹೇಳಿದ್ದಂತೆ, ಸ್ವಾಮಿ ನೀವು ಪುರಾಣ ಹೇಳಬೇಕು. ಹೇಗಿರ್ಬೇಕು ಪುರಾಣ, ಆ ಪುರಾಣದ ಕಥೆಯನ್ನ ಕೇಳಿದಾಗಲೂ ನನಗೆ ವಿಷ್ಣುವಿನ ಸರ್ವೋತ್ತಮತ್ವದ ತಿಳುವಳಿಕೆ ಬರಬೇಕು ಹೊರತು ಬೇರೆ ಏನು ನನ್ನ ತಲೆಯಲ್ಲಿ ಬರಬಾರದು ಅಂತ. ಹೀಗೆ ಆ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸುವಂತಹ ಅನೇಕ ಪುರಾಣಗಳನ್ನ ನನಗೆ ಹೇಳಿ ಅಂತ ಪ್ರಹ್ಲಾದರಾಜರ ಕಥೆಯಲ್ಲಿ ನಾವು ಕೇಳ್ತೀವಲ್ಲ, ಆ ಎಲ್ಲ ದೈತ್ಯ ಬಾಲಕರಿಗೆ ಪ್ರಹ್ಲಾದರಾಜರು ಉಪದೇಶ ಮಾಡಿದ್ರು. ಉಪದೇಶ ಮಾಡಿದ್ಮೇಲೆ ಆ ದೈತ್ಯ ಬಾಲಕರಿಗೆ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸ್ವಾಮಿ ಪ್ರಹ್ಲಾದರಾಜರೇ, ಇಷ್ಟೆಲ್ಲ ಉಪದೇಶ ನೀವು ನಮಗ್ ಮಾಡಿದ್ರಲ್ಲ, ಇದನ್ನ ಯಾವಾಗ ಕಲಿತ್ರಿ ನೀವು? ನಾವು ಸಾಧಾರಣ ಅವ್ರ ಜೊತೆಗೆ ಹುಟ್ಟಿ ಬೆಳೆದಂತಹ ಎಲ್ಲ ಇದ್ರೆ, ನಿಮ್ಮ ಅಣ್ಣ ತಮ್ಮಂದ್ರಿದ್ದಾರೆ, ನಾವಿದ್ದೀವಿ, ಹೌದಾ?
ನಿಮ್ಮನ್ನು ಹುಟ್ಟಿದಾಗಿನಿಂದಲೂ ಸಾಧಾರಣ ನಾವು ನೋಡಿದ್ದು. ನಮ್ಮ ಜೊತೆಗೆ ಇದ್ದೀರಿ, ನಮ್ಮ ಜೊತೆಗೆ ಓಡಾಡಿದ್ದೀರಿ, ಮಾಡಿದ್ದೀರಿ, ನಮ್ಮ ಜೊತೆಗೆ ಓದಿದ್ದೀರಿ, ನಮಗೂ ನಿಮಗೂ ಒಬ್ಬರೇ ಗುರುಗಳಿವರು. ಇದನ್ನೆಲ್ಲ ನೀವು ಎಲ್ಲಿಂದ ಕಲಿತ್ರಿ ಅಂತ ಹೇಳಿ ಕೇಳಿದಾಗ ಅಲ್ಲಿ ಅವ್ರು ಹೇಳಿದ ಮಾತಲ್ಲ, ಏನಿಲ್ಲಪ್ಪ, ನಮ್ಮ ಮನೆಗೆ ನಾರದರು ಬಂದು ಎಲ್ಲ ಭಗವತ್ ತತ್ವಗಳನ್ನ ನನ್ನ ತಾಯಿಗೆ ಹೇಳಿದ್ರು. ನನ್ನ ತಾಯಿಗೆ ಅಂದ್ರೆ ಏನರ್ಥ, ತಾಯಿ ಕೇಳುವ ಅವಸ್ಥೆಯಲ್ಲಿರ್ಲಿಲ್ಲ, ಕೇಳಿದ್ರು ಕೂಡ ಅದು ಆಯಾಸದಿಂದ ಮರೆತು ಹೋಗ್ತಾ ಇತ್ತು. ಉದರದಲ್ಲಿರುವ ನನಗಾಗಿ ನಾರದರ ಎಲ್ಲ ಕಥೆಗಳನ್ನು ಹೇಳಿದ್ರು. ಅದಕ್ಕೆ ಈಗಲೂ ಸಾಧಾರಣವಾಗಿ 7ನೇ ತಿಂಗಳ ಆರಂಭ ಆಯಿತು ಅಂದ್ರೆ ಹರಿವಂಶ ಹೇಳ್ರಿ, ಭಾಗವತ ಹೇಳ್ರಿ, ಕೃಷ್ಣನ ಕಥೆಯನ್ನು ಹೇಳ್ರಿ ಅಂತ ಹೇಳಿ ಆ ಎಲ್ಲ ಪುರಾಣಗಳನ್ನ ಹೇಳುವ ಸಂಪ್ರದಾಯ ಅಂತೆ. ಯಾಕೆ? ಉದರದಲ್ಲಿರುವ, ಅದು ಹೇಳ್ತಾರಲ್ಲ ಎಲ್ಲ ಪುರಾಣಗಳಲ್ಲಿ, ತಾಯಿಯ ಉದರದಲ್ಲಿ ಸರಿಯಾಗಿ 7ನೇ ತಿಂಗಳಿಗೆ ಶಿಶುವಿಗೆ ಜ್ಞಾನೋದಯ ಆಗತ್ತೆ. 7 ತಿಂಗಳವರೆಗೆ ಎಲ್ಲ ಮಾಂಸದ ಮುದ್ದೆ, ಕೈ ಕಾಲು ತಲೆ ಮೂಗು ಬಾಯಿ ಎಲ್ಲ ಬರುತ್ತೆ. 7ನೇ ತಿಂಗಳಿನವರೆಗೆ ಪ್ರಾರಂಭ ಆಗೋದಕ್ಕೆ ಪೂರ್ಣ ದೇಹ ಉತ್ಪತ್ತಿ ಆಗತ್ತೆ. 7ನೇ ತಿಂಗಳಿಗೆ ದೇವರೇನ್ ಮಾಡ್ತಾನೆ, ಆ ಶಿಶುವಿಗೆ ಜ್ಞಾನೋದಯವನ್ನು ಮಾಡಿಸ್ತಾನೆ. ನೀನ್ ಯಾರು, ಯಾಕೆ ಈ ಉದರದಲ್ಲಿದ್ದಿ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿ, ಅದರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿ, ಯಾವ ಯಾವ ಕರ್ಮಗಳನ್ನ ಮಾಡಿದಿ, ಯಾವ ಕರ್ಮಗಳನ್ನ ಮಾಡಿದ್ದರಿಂದ ನರಕದಲ್ಲಿ ಎಂತೆಂತಹ ದುಃಖಗಳನ್ನು ಅನುಭವಿಸಿದೆ, ಈ ಎಲ್ಲ ಚಿತ್ರಣವನ್ನ ದೇವರು 7ನೇ ತಿಂಗಳಿಗೆ ಆ ಮಗುವಿಗೆ ತೋರಿಸ್ತಾನೆ. ಉದರದಲ್ಲಿರುವ ಶಿಶುವಿಗೆ ಒಳ್ಳೆಯ ತಿಳುವಳಿಕೆಗೆ ಕೊಡ್ತಾನೆ. ಆ ಪ್ರಸಂಗದಲ್ಲಿ ಆ ಶಿಶು ದೇವರ ಪ್ರಾರ್ಥನೆ ಮಾಡುತ್ತೆ, ಶ್ರೀಪತಿಂ ಜಗದಾಧಾರಂ ಅಶುಭಕ್ಷಯಕಾರಕಂ ಸ್ವಾಮಿ ಪರಮಾತ್ಮ, ಎಲ್ಲರ ಶುಭಾಶುಭಗಳನ್ನು ನೋಡುವಂತಹವನು ನೀನು, ಅನುಗ್ರಹ ಮಾಡು ನನಗೆ. ಈ ತಾಯಿಯ ಉದರದಿಂದ ಹೊರಗಡೆ ಬಂದ ಮೇಲೆ ಕೇವಲ ಸತ್ಕರ್ಮ ಮಾಡಬೇಕು, ಅಂತಹ ಯೋಗ್ಯತೆಯನ್ನು ಕೊಡು ಅಂತ ಹೇಳಿ ತಿಳುವಳಿಕೆ ಬಂದಿರುತ್ತಲ್ಲ. ಆ ಪ್ರಸಂಗದಲ್ಲಿ ತಾಯಿ ಮಾತನಾಡುವ ಮಾತು, ತಾಯಿ ಊಟ ಮಾಡುವಂತಹ ಎಲ್ಲ ಪದಾರ್ಥಗಳ ಸ್ಮರಣೆಯನ್ನ ಆ ಮಗು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೆ. ಅದಕ್ಕೆ 7ನೇ ತಿಂಗಳಿಂದ ಸರಿಯಾಗಿ ಪೂರ್ಣವಾಗಿ ಶಿಶುವಿನ ಜನನ ಆಗುವವರೆಗೂ ನಿರಂತರವಾಗಿ ದೇವರ ಕಥೆಗಳನ್ನ ಶ್ರವಣ ಮಾಡ್ತಾ ಇರಬೇಕು ಅಂತ ಹೇಳಿ, ಹೀಗೆ ಇತಿಚಾರ್ಯ ಸರಾಮ ಕಲಾನಿಧಿಂ ರಹಸಿ ಸತ್ಯಮತಿಶ್ಚರ ಮಾಶ್ರಮಂ ಅಂತ ಹೇಳಿ ವಿಶೇಷವಾದ ರೀತಿಯಲ್ಲಿ ದೇವರ ಸೇವೆಯನ್ನ ಮಾಡ್ತಾ ಅನೇಕ ಪುರಾಣಾದಿಗಳನ್ನ ಆ ಭಾರತೀ ದೇವಿ ಶ್ರವಣವನ್ನ ಮಾಡ್ತಾ ಇದ್ದದ್ದರಿಂದ ಮುಂದೆ ಸರಿಯಾಗಿ 9ನೇ ತಿಂಗಳಿಗೆ ಉತ್ತಮವಾದಂತಹ ದಿನದಂದು ಒಂದು ಮಗು ಹುಟ್ಟಿತು, ಗಂಡು ಮಗು. ಭಾರೀ ಒಳ್ಳೆಯ ಲಕ್ಷಣಗಳಿದೆ ಹುಟ್ಟಿರುವಂತಹ ಆ ಮಗುವಿಗೆ. ಆ ಹುಟ್ಟಿದ ಮಗುವನ್ನು ನೋಡಿದ ತಕ್ಷಣ ಆನಂದ ಆಯ್ತು ಎಲ್ಲರಿಗೆ. ಎಷ್ಟು ಚೆನ್ನಾಗಿದೆ ರೀ ಮಗು, ಎಷ್ಟು ಲಕ್ಷಣವಾಗಿದೆ. ಆದರೆ ಕಪ್ಪು ಬಿಳಿ ಪ್ರಶ್ನೆ ಅಲ್ಲ, ಪ್ರಶ್ನೆ ಲಕ್ಷಣದ್ದು ಅಂತೆ. ಸಾಧಾರಣವಾಗಿ ನೀವು ಕೆಲವರು ಕಪ್ಪು ಇರ್ತಾರೆ, ಕೆಲವರು ಬಿಳಿ ಇರ್ತಾರೆ. ಕೆಲವರು ಮುಖ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ರೀ ಮುಖ, ಅವ್ರು ಕರಿನೇ ಇರಲಿ ಬಿಳಿನೇ ಇರಲಿ, ಲಕ್ಷಣ ಅಂತ ಹೇಳಿ ಕರೆಯೋದು ನಾವ್ ಇದನ್ನೇ. ಆ ಮಗುವಿನ ಮುಖವನ್ನು ನೋಡಿದಾಗ ಎಲ್ಲರಿಗೂ ಆನಂದ, ಅಯ್ಯೋ ಎಷ್ಟು ಚೆನ್ನಾಗಿದೆ ರೀ ಮಗು ಅಂತ ಹೇಳಿ. ಅಷ್ಟು ಲಕ್ಷಣೋಪೇತವಾಗಿತ್ತು. ಹುಟ್ಟಿರುವಂತಹ ಮಗುವಿಗೆ ರಾಮಚಂದ್ರ ಅಂತ ಹೇಳಿ ಹೆಸರನ್ನ ಇಡುವಂತವರಾಗ್ತಾರೆ. ರಾಮ ರಾಮ ಅಂತ ಹೇಳಿ ಎಲ್ಲರೂ ಕರೆಯುವಂತವರಾದ್ರು. ಆರಂಭಿಕ ಹಂತದಲ್ಲಿ ತಂದೆಯ ಹತ್ತರ ಅಧ್ಯಯನವನ್ನು ಮಾಡಿದ್ರು. ಧರ್ಮ ಕರ್ಮ ಸಂಯೋಗ, ಸತ್ಯಬೋಧರು ಪೂರ್ವಾಶ್ರಮದಲ್ಲಿ ಸತ್ಯಸಂಧರಿಗೆ ರಾಮಾಚಾರ್ಯರಾದಾಗಲೂ ಪಾಠ ಹೇಳಿ ಅವರನ್ನು ಸಿದ್ಧಪಡಿಸಿದ್ರು. ನಂತರದಲ್ಲಿ ಅವರಲ್ಲಿರುವ ಆ ಎಲ್ಲ ಗುಣಗಳನ್ನ ನೋಡಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಡುವಂತವರಾದರು ಅಂತ ಹೇಳಿ. ಸರಿ, ಅನೇಕ ದಿವಸಗಳವರೆಗೆ ಸತ್ಯಸಂಧ ತೀರ್ಥರ ಹತ್ತಿರ, ಆ ಸತ್ಯಬೋಧ ತೀರ್ಥರ ಹತ್ತಿರ ಸತ್ಯಸಂಧ ತೀರ್ಥರು ಅಧ್ಯಯನವನ್ನ ಮಾಡುವಂತವರಾಗ್ತಾ ಇದ್ರು ಅಂತ ಹೇಳಿ. ಅನಿಶಮಭ್ಯಸಮಾನ ಉದಾರಧೀಹಿ, ಅವ್ರು ಹೇಗೆ ಅಧ್ಯಯನ ಮಾಡ್ತಾ ಇದ್ರು. ಅನಿಶಂ, ಸಾಧಾರಣವಾಗಿ ಅಧ್ಯಯನದ ಕ್ರಮ ಹೇಳ್ತಾರೆ, ಹಾಗೆ ಹೇಳ್ತಾರೆ, ನಿದ್ದೆ ಬರುವವರೆಗೂ ಅಧ್ಯಯನ ಮಾಡಬೇಕು ಅಂತೆ, ಮಲ್ಕೊಂಡು ಎದ್ದು ಓದೋದಲ್ಲ ಅಂತೆ. ಈಗಂತೂ ಸಾಧಾರಣ ಹೇಗಾಗತ್ತೆ ಅಂದ್ರೆ, ಪ್ರವಚನ ಇದೆಯಾ, ನೋಡ್ಕೋಬೇಕು ಅಂತ ಪುಸ್ತಕ ತೆಗೆದಾಗ ಆದ್ರೆ ಅಲ್ಲಿ ಬರುವಷ್ಟು ನಿದ್ದೆ, ಪುಸ್ತಕ ತೆಗೆದಾಗ ಬರುವಷ್ಟು ನಿದ್ದೆ ಎಲ್ಲಿಯೂ ಬರೋದಿಲ್ಲ ಉಳಿದ ಪ್ರಸಂಗದಲ್ಲಿ. ಅದೊಂದು ವಿಚಿತ್ರವಾದದ್ದು. ಸಾಧಾರಣ ಯಾರಿಗೆ ನಿದ್ದೆ ಬರೋದು ಅವ್ರಿಗೆ ಇದೇ ಔಷಧ, ಬೇರೆ ಗುಳಿಗೆ ಔಷಧ ತಗೊಳ್ಳೋ ಕಾರಣ ಇಲ್ಲ. ಒಂದು 10 ಪುಸ್ತಕ ಕೊಟ್ಟು ಬಿಡಬೇಕು, ಅದರಲ್ಲಿಯೂ ಭಾಗವತಾದಿ ಶಾಸ್ತ್ರಗಳ ಪುಸ್ತಕ ಕೊಟ್ಟು ಬಿಡಬೇಕು. ಓದ್ತಾ ಓದ್ತಾ 1 ಪೇಜಲ್ಲಿ 2ನೇ ಪೇಜಿಗೆ ಅನಾಯಾಸವಾಗಿ ನಿದ್ದೆ ಬರುತ್ತೆ, ಅನಾಯಾಸವಾಗಿ. ಅಷ್ಟು ನಿದ್ದೆ ಇಲ್ಲದ್ರೆ ಮಬ್ಬಾದ್ರೂ ಹಿಡಿಯುತ್ತೆ ತಲೆಗೆ ಅಂತೆ. ಇನ್ನು ಇದನ್ನು ಪುಣ್ಯನೂ ಬರುತ್ತೆ, ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಹೀಗೆ ಅನಿಶ ಹಗಲು ರಾತ್ರಿ ಅವರು ಅಧ್ಯಯನವನ್ನು ಮಾಡ್ತಾ ಇದ್ರು. ಅಧ್ಯಯನ ಮಾಡುವುದರ ಜೊತೆ ಪದಿನಂ ಸ್ವಗುರೋಶ್ಚರಿತಾನ್ಯಸೋ ಸ್ವಮನಸ ಜಗ್ರಹೆ ಪರಮಾನ್ನಿಕಂ ಅಂತ ಹೇಳಿ ಗುರುಗಳ ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ರು ಅಂತೆ. ಹೇಳ್ತಾರಲ್ಲ, ಗುರುಗಳ ಸೇವೆಯಿಂದಲೇನೆ ಮುಖ್ಯವಾದ ವಿದ್ಯೆ ಸಿದ್ಧಿ ಆಗೋದು ಅಂತೆ. ಮಹಾಭಾರತದ ಆರಂಭದಲ್ಲಿ ಅನೇಕ ಕಡೆಗೆ ನಾವು ಕಥೆಗಳನ್ನ ಕೇಳ್ತೇವೆ. ಶುಕ್ರಾಚಾರ್ಯರ ಹತ್ರ ಒಬ್ಬ ವ್ಯಕ್ತಿ ಇದ್ದ, ಇನ್ನು ಅನೇಕ ಗೌತಮ ಋಷಿಗಳ ಹತ್ರ ಒಬ್ಬ ಶಿಷ್ಯ ಇದ್ದ ಅಂತೆ. 500 ವರ್ಷ ಗೌತಮ ಋಷಿಗಳ ಹತ್ರ ಅವರ ಶಿಷ್ಯ ಭರದ್ವಾಜ ಋಷಿಗಳಲ್ಲ, ಇನ್ನೊಬ್ಬರು ಸೇವೆ ಮಾಡಿದ್ರು. 500 ವರ್ಷಗಳವರೆಗೂ ಗೌತಮರ ಸೇವೆಯನ್ನು ಮಾಡಿದ ಭರದ್ವಾಜ ಅಂತ ಅವನ ಹೆಸರು.
500 ವರ್ಷಗಳ ಇದಕ್ಕೆ ಬಂದದ್ದು ವಿದ್ಯೆ ಕಲಿಸ್ರಿ ಸ್ವಾಮಿ ನನಗಂತೆ. ಸರಿ, 500 ವರ್ಷಗಳವರೆಗೂ ಒಂದು ಅಕ್ಷರ ಅಂತೂ ಕೂಡ ಹೇಳಲಿಲ್ಲ. 500 ವರ್ಷ ಅಷ್ಟು ದೀರ್ಘವಾದ ಕಾಲದವರೆಗೆ ಭರದ್ವಾಜ ಗೌತಮ ಋಷಿಗಳ ಸೇವೆಯನ್ನ ಮಾಡಿದ. ಗುರು ಶುಶ್ರೂಷೆ ಬಿಟ್ರೆ ಏನೂ ಇಲ್ಲ. 500 ವರ್ಷ ಆದ ಮೇಲೆ ಗುರುಗಳಿಗೆ ತೃಪ್ತ ಆಯ್ತು. ಎಷ್ಟು ಚೆನ್ನಾಗಿ ಗುರು ಶುಶ್ರೂಷೆ ಮಾಡ್ತೀಯಪ್ಪ. ಈಗೇನಾದ್ರೂ ಶಾಲೆಯಲ್ಲಿ ಹೋದ ಒಂದ್ ದಿವ್ಸ ಹೋಮ್ವರ್ಕ್ ಕೊಡ್ಲಿಲ್ಲ ಅಂದ್ರೆ ತಂದೆ ತಾಯಿ ಹೋಗಿರ್ತಾರೆ, ಯಾಕ್ರಿ ನಮ್ಮ ಹುಡುಗರಿಗೆ ಹೋಮ್ವರ್ಕ್ ಕೊಟ್ಟಿಲ್ಲ ಅಂತ ಟೀಚರ್ ಹೊಡಿಲಿಕ್ಕೆ ಹೋಗಿರ್ತಾರೆ. ಪ್ರಸಂಗ ಹಂಗಲ್ಲ. 500 ವರ್ಷ ಗುರುಗಳು ತೃಪ್ತರಾಗಿ ವಿದ್ಯೆಯನ್ನು ಕೊಡಬೇಕು ಅಂತೆ. ಪ್ರೀತರಾಗಿ ತೃಪ್ತರಾಗಿ ವಿದ್ಯೆಯನ್ನು ಕೊಟ್ಟಾಗ ಆ ವಿದ್ಯೆ ಪರಿಪೂರ್ಣವಾಗಿ ಅರ್ಥಕ್ರಿಯಾಕಾರಿ ಆಗತ್ತೆ ಅಂತೆ. ಇಲ್ದೇ ಇದ್ರೆ ಅದು ವ್ಯರ್ಥ ಅಂತ ಆಗತ್ತೆ. ಸರಿ, 500 ವರ್ಷ ಆದ ಮೇಲೆ ಏನು ಮತ್ತೆ ಎಷ್ಟು ವರ್ಷ ಅಧ್ಯಯನ ಮಾಡ್ಬೇಕು? ಏನು 1 ಸೆಕೆಂಡ್ ಗುರುಗಳು ತಲೆ ಮೇಲೆ ಕೈ ಇಟ್ರು ಮುಗೋದಾಯ್ತು, ಎಲ್ಲ ವಿದ್ಯೆ ಟ್ರಾನ್ಸ್ಫರ್. ಈಗೆಲ್ಲ ಮೊಬೈಲ್ ಮುಖಾಂತರ ಟ್ರಾನ್ಸ್ಫರ್ ಕಳಿಸಿ ಇಲ್ಲಿ ಕೂತು ಎಲ್ಲೆಲ್ಲೋ ಏನೇನೋ ಕಳಿಸ್ತೀವಲ್ಲ, ಹಾಗ ತಲೆ ಮೇಲೆ ಕೈ ಇಟ್ರು ಮುಗೋದಾಯ್ತು. ಈಗ ಯಾರದನ್ನ ಅದ್ ಹೆಂಗ್ ಸಾಧ್ಯ ರೀ ಅಂತಾರಲ್ಲ, ಅವ್ರಿಗೆ ಮೊಬೈಲ್ ತೋರಿಸ್ಬಿಡ್ಬೇಕು, ನೋಡಪ್ಪ ಇಲ್ಲಿ ಕೂತು ಅಮೆರಿಕ ಕಳಿಸ್ತೀನಿ ನೋಡ ಫೋಟೋ ಅಂತೆ. ಇದು ಹೆಂಗ್ ಹೋಯ್ತೋ ವಿದ್ಯೆನೂ ಹಂಗೆ ಹೋಯ್ತು, ಅಷ್ಟೇ. ಅದಕ್ಕೆ ಉತ್ತರ ಕೊಡಬೇಕು ಅಂತ. ಹೀಗೆ ವಿಶೇಷವಾದ ರೀತಿಯಲ್ಲಿ ಗುರುಗಳ ಶುಶ್ರೂಷೆಯನ್ನು ಮಾಡಿದ್ರು. ಅದರಿಂದಲೇನೆ ಸರ್ವಾರ್ಥ ಸಿದ್ಧಿ ಆಗೋದು, ವಿದ್ಯೆ ಸಿದ್ಧಿ ಆಗೋದು. ಇಲ್ದೇ ಇದ್ರೆ ಅನರ್ಥ ಆಗತ್ತೆ. ಒಬ್ಬ ಗುರುಗಳ ಹತ್ರ 3 ಜನ ಶಿಷ್ಯಂದ್ರಿದ್ರು. ಸರಿ, 3 ಜನ ಗುರುಗಳ ಹತ್ರ ಅಧ್ಯಯನ ಮಾಡ್ತಾ ಇದ್ರು. ಗುರುಗಳು ಹೇಳಿದ್ರು, ಒಂದೊಂದು ಮಂತ್ರ ಕಲಿಸ್ಕೊಟ್ಮೇಲೆ ಒಬ್ಬವನು ಏನ್ ಕಲಿತ, 3 ಜನ ಸೇರಿ ಸತ್ತ ದೇಹವನ್ನ ಹುಡುಕಿ ಒಟ್ಟಾರೆ ಅದನ್ನ ಪೂರ್ಣವಾಗಿ ಜೀವಂತ ಮಾಡೋದು. ಕಲಿತ ಮೇಲೆ ಗುರುಗಳು ಹೇಳಿದ್ರು, ಇನ್ನೂ ಗುರುಗಳು ಶುಶ್ರೂಷೆ ಮಾಡಿರಲಿಲ್ಲ, ಗುರುಗಳು ಅನುಗ್ರಹ ಮಾಡಿರ್ಲಿಲ್ಲ. ಸ್ವಾಮಿ ನಮಗೆ ಇಷ್ಟು ವಿದ್ಯೆ ಸಾಕು, ನಾವು ಹೋಗ್ತೀವಿ, ಇದ್ರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತೀವಿ. ಗುರುಗಳು 2-3 ಸಲ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ, ಹೊರಟು ಬಿಟ್ರು. ಸರಿ ಹೋಗ್ರಿ ಅಂತ ಹೇಗ. ಗುರುಗಳಿಗೆ ಏನ್ ಪಾಪ, ಹೇಳೋದು ಹೇಳ್ತಾರೆ, ಅವ್ರ ಹಣೆ ಬರ ಗೊತ್ತಿತ್ತು, ಗುರುಗಳಿಗೆ ಕಳಿಸ್ಬಿಟ್ರು, ಹೋಗು ನೀನು. ಗುರುಗಳು ಇದೊಂದು ಮಾತು ಹೇಳ್ತೇನೆ, ನೆನಪಿಟ್ಕೋ, ಗುರುಗಳು ಶಿಷ್ಯಂದರನ್ನ ಅರ್ಥ ಮಾಡಿಕೊಳ್ತಾರೆ. ಶಿಷ್ಯಂದರ ಹಣೆ ಬರ ಏನು ಅನ್ನೋದನ್ನ ತಿಳ್ಕೊತಾರೆ. ಹೌದು, ಇಷ್ಟೆಲ್ಲಾ ಜನ ಕೂತಿದ್ದೀರಿ, ನಾವು ಇಲ್ಲಿ ಉಪನ್ಯಾಸ ಹೇಳ್ತಾ ಇದ್ದೇವೆ, ನಮ್ಮ ಮೂಲ ಸ್ವರೂಪ ಏನು ನಮ್ಮ ಗುರುಗಳು ಹೇಳ್ತಾರೆ. ನೀನ್ ಹೇಳ್ತೇವೆ ಉಪನ್ಯಾಸ, ಬಾಯಿಲಿ ಪಟ್ಟನ್ ತಲೆ ಮೇಲೆ ಬಡಿತಾರೆ, ಯಾಕೆ ನಮ್ಮ ಸ್ವರೂಪ ಪರಿಪೂರ್ಣವಾಗಿ ಅವ್ರಿಗೆ ಗೊತ್ತು ಅಂತ. ಹೀಗೆ ಗುರುಗಳು ಹೇಳಿದ್ರು, ಬೇಡ ಹೋಗ್ಬೇಡ್ರಿ ಅಂತ. ಇಲ್ಲ ಸ್ವಾಮಿ ನಮ್ಗೆ ಮಂತ್ರ ಬರುತ್ತೆ, ಹೋಗ್ತೀವಿ. ಸರಿ ಹೋಗು. ಹಾದಿಯಲ್ಲಿ ಹೋದ 3 ಜನ ಏನ್ ಮಾಡಿದ್ರು, ಸತ್ತ ಬಿದ್ದ ಸಿಂಹವನ್ನ ಎಬ್ಬಿಸಿಬಿಟ್ರು. ಮಂತ್ರ ಹೇಳಿ, ಹಸದ ಸಿಂಹ ಏನ್ ಮಾಡ್ತು, 3 ಜನರು ಹೊಡೆದ್ಕೊಂಡು ಹಾಕಿಬಿಡ್ರು. ಹೌದಾ, ವಿದ್ಯೆ ಅರ್ಥಕ್ರಿಯಾಕಾರಿಯಾಗ್ಲಿ. ಯಾಕೆ? ಗುರುಗಳ ಅನುಗ್ರಹ ಆಗಿರ್ಲಿಲ್ಲ. ಆದ್ದರಿಂದ ಗುರುಗಳು ಶಿಷ್ಯನನ್ನ ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದ ಯೋಗ್ಯವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ. ಮಾಡಿದಾಗ ನೋಡ್ರಿ, ಆ ಗೌತಮರು ಏನ್ ಮಾಡಿದ್ರು, ತಕ್ಷಣದಲ್ಲಿ ಎಲ್ಲ ವಿದ್ಯೆಯನ್ನು ಕೊಟ್ಟು ಬಿಟ್ರಲ್ಲ, ಆ ತರಹ ಆಗತ್ತೆ. ಹಾಗೆ ಗುರು ಶುಶ್ರೂಷೆಯನ್ನು ಸತ್ಯಸಂಧರು ರಾಮಚಂದ್ರಾಚಾರ್ಯರಾಗಿದ್ದಾಗ ವಿಶೇಷವಾದ ರೀತಿಯಲ್ಲಿ ಸತ್ಯಬೋಧರ ಸೇವೆಯನ್ನ ಮಾಡಿದ್ರು. ಮುಂದೇನಾಯ್ತು ವಿಷಯವನ್ನು ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಗುರುಗಳು ಶಿಷ್ಯಂದರನ್ನ ಅರ್ಥ ಮಾಡಿಕೊಳ್ತಾರೆ. ಸತ್ಯಸಂಧರ ಆಯುಷ್ಯವನ್ನು ಅರ್ಥ ಬಿಟ್ರು. ಆಯುಷ್ ಎಷ್ಟಿದೆ ಇವರಿಗೆ ಅಂತೆ. ಯದ್ಯಪಿ ಇವರಿಗೆ ಆಶ್ರಮವನ್ನು ಕೊಡುವಾಗ ಅಯ್ಯೋ ಅಂತ ಅನಿಸ್ತಂತೆ, ಇಷ್ಟು ಒಳ್ಳೆಯ ವ್ಯಕ್ತಿ, ಇವನಿಗ ನಾನು ಆಶ್ರಮವನ್ನು ಕೊಡ್ತೇನೆ, ಆಯುಸ್ಸು ಕಡಿಮೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ, ಇದೇ ಸತ್ಯಸಂಧ ವಿಜಯದಲ್ಲಿ. ಸರಿ, ಇನ್ನೊಂದು ವಿಷಯವನ್ನು ಗುರುಗಳು ಏನ್ ಮಾಡಿದ್ರು, ಈ ಸತ್ಯಬೋಧ ತೀರ್ಥರು ಗಮನಿಸದೇ ಇರೋದಿಲ್ಲ. ಗುರುಗಳು ಸುಮ್ಮನೆ ಕೂತಿರ್ತಾರೆ, ದೇವರ ಮನೆಯಲ್ಲಿ ಜಪ ಮಾಡಿರ್ತಾರೆ, ಹೊರಗಡೆ ಏನ್ ನಡೆಯುತ್ತೆ, ಶಿಷ್ಯಂದ್ರೆ ಏನ್ ಮಾಡ್ತಾ ಇದ್ದಾರೆ ಗುರುಗಳಿಗೆ ಗೊತ್ತಾಗತ್ತೆ. ನೋಡಿದ್ರು, ಜಗೃಹೇ ಪರಮಾನ್ನಿಕ್ ಸ್ವಮನಸ ಜಗೃಹೇ ಪರಮಾನ್ನಿಕಂ. ಈ ಸತ್ಯಸಂಧ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿರುವಂತಹ ಅನೇಕ ದೀಕ್ಷೆ ಈ ಎಲ್ಲ ಶಾಸ್ತ್ರ, ಒಬ್ಬ ವ್ಯಕ್ತಿಯನ್ನ ಉತ್ತಮ ಅಂತ ನಾವು ಕರಿಬೇಕು ಅಂದ್ರೆ ಬರೀ ಇವನು ಸುಧಾ ಓದ್ದವನು, ಶಾಸ್ತ್ರ ಓದ್ದವನು, ಆದ್ರಿಂದ ಪಂಡಿತ ಅಂತ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ವ್ಯಕ್ತಿ ಕೀರ್ತಿನೇ ಸಿಗೋದಿಲ್ಲ. ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು, ದೀಕ್ಷೆ ಇರಬೇಕು, ಶಾಸ್ತ್ರದ ದೀಕ್ಷೆ ಇರಬೇಕು. ಎಷ್ಟೋ ಜನ ಎಲ್ಲ ನಾನು ಅಧ್ಯಯನ ಮಾಡಿನ್ರಿ ಅಂತ ಹೇಳ್ತಾರೆ, ಶಿಖಾಸೂತ್ರಗಳು, ಅದೇ ಕಾರಣ ಇಲ್ಲ, ಬರೀ ಅಧ್ಯಯನ ಸಾಕು ಅಂತ. ದೀಕ್ಷೆನೇ ಇರಬೇಕು, ಅಂತರಂಗ ದೀಕ್ಷೆನೂ ಇರಬೇಕು. ದೀಕ್ಷೆ ಅಂದ್ರೆ ಬರೀ ಬಾಯಿ, ಹೊರಗಡೆ ಬರೀ ದೊಡ್ಡ ಅಂಗಾರಕ್ಕೆ ಅಂತ ಇರೋದು, ಒಳಗಡೆ ಬೆಳ್ಳುಳ್ಳಿ ಶುಂಠಿ ಏನೂ ಇರೋದಿಲ್ಲ. ಹೌದಾ? ಹಾಗಲ್ಲ, ಒಳಗಡೆ ಅಂತರಂಗ ದೀಕ್ಷೆಯೂ ಇರಬೇಕು, ಬಾಹ್ಯ ದೀಕ್ಷೆ ವಸ್ತ್ರದ ದೀಕ್ಷೆಯೂ ಇರಬೇಕು, ಅಂಗಾರ ಅಕ್ಷತೆ ಶಿಖೆ ಸೂತ್ರಗಳೂ ಇರಬೇಕು. ಇದರ ಜೊತೆಗೆ ನಾವು ಮಾಡುವ ಅನೇಕ ಜಪ ತಪ ಅನುಷ್ಠಾನಗಳು. ಹೌದಾ? ಅದು ಹೇಳ್ತಾರಲ್ಲ, ನಾವು ಸಾಧಾರಣ ಇದನ್ನು ಗಮನಿಸ್ಬೇಕು. ನಮಗ್ ಫಲ ಯಾಕೆ ಬರೋದಿಲ್ಲ ಅನ್ನೋದು. ದೊಡ್ಡದಾದಂತಹ ವೃಕ್ಷ, ಇಡೀ ಸಂಸಾರ ಇತ್ಯಾದಿಗಳು ಧರ್ಮ ಅನ್ನೋದು, ಇದರ ಮೂಲ ಸಂಧ್ಯಾ. ಧರ್ಮೋ ಮೂಲ ಧರ್ಮೋ ವೃಕ್ಷ ತಸ್ಯ ಮೂಲಂ ಹಿ ಸಂಧ್ಯಾ. ಏನಾಯ್ತು, ನಾವೇನ್ ಮಾಡ್ತೀವಿ, ಭಾರಿ ದೊಡ್ಡದಾಗಿ ಒಂದು ಹೋಮವನ್ನು ಮಾಡಿಸ್ತೇವೆ. ಏನ್ ಮಾಡ್ತೇವೆ, ಬೆಳಗ್ಗೆ ಸ್ನಾನ ಮಾಡಿ ಇಷ್ಟು ಬಂದು ಕೂತ್ ಹೋಮ ಆಚಾರ ಬಂದ್ರೆ ಭಾರಿ ಹೋಮ ಮಾಡಿದರೆ ಫಲ ಬಂತೋ ಇಲ್ವೋ? ಇಲ್ಲ. ಯಾಕೆ? ಮೂಲ ಬಿಟ್ಟು ಬಿಟ್ಟಿದ್ದೇವೆ, ಸಂಧ್ಯಾವಂದನೆ ಬಿಟ್ಟು ಬಿಟ್ಟಿದ್ದೇವೆ. 2 ಹೊತ್ತು ಕನಿಷ್ಠ ಪಕ್ಷ ಸಂಧ್ಯಾವಂದನೆ ಇದ್ದದ್ದು 3 ಹೊತ್ತು, ಕನಿಷ್ಠ 2 ಹೊತ್ತು ಸಂಧ್ಯಾವಂದನೆ ಮಾಡಿದರೇನೆ, 3 ಹೊತ್ತು ಸಂಧ್ಯಾವಂದನೆ ಮಾಡಿದರೇನೆ
ಮುಂದಿನ ಎಲ್ಲ ಕಾರ್ಯಗಳಿಗೂ ನಮಗೆ ಅಧಿಕಾರ ಇಲ್ಲದಿದ್ರೆ ಅಧಿಕಾರನೇ ಇಲ್ಲ. ಅಂತಹ ವ್ಯಕ್ತಿಯನ್ನ ಅನಧಿಕಾರಿ ಅಂತ ಕರೀತಾರೆ. ಬ್ರಾಹ್ಮಣನೇ ಅಲ್ಲ, ಅವನು ಹೊರಟೋಗು, ಬ್ರಾಹ್ಮಣತ್ವದಿಂದ ಹೊರಗಡೆ ಇಡಬೇಕು ಅವನನ್ನ ಅಂತ ಹೇಳ್ತಾರೆ. ಅದು ಒಳ್ಳೆಯ ಆನ್ಮೇಕ ದೀಕ್ಷೆ ಇರಬೇಕು. ಸತ್ಯ ಬೋಧ ತೀರ್ಥರು ಅವರನ್ನು ನೋಡಿದ್ರು. ಅವರಲ್ಲಿರುವ ಆನ್ಮೇಕ, ಅವರಲ್ಲಿರುವ ದೀಕ್ಷೆ, ಅವರಲ್ಲಿರುವಂತಹ ಆ ಚಾಣಾಕ್ಷತೆ, ಅವರಲ್ಲಿರುವಂತಹ ವಿದ್ಯೆ, ಇದೆಲ್ಲವನ್ನ ಗಮನಿಸಿ ಏನ್ ಮಾಡ್ತಾರೆ, ಅವರಿಗೆ ಆಶ್ರಮವನ್ನ ಕೊಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿದರು. ಸಂಕಲ್ಪವನ್ನ ಮಾಡಿ ಏನ್ ಮಾಡ್ತಾರೆ, ಅವರಿಗೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದರು. ನೋಡ್ರಿ ಸ್ವಾಮಿ ರಾಮಚಂದ್ರಾಚಾರ್ಯ ನಿಮ್ಗೆ ಆಶ್ರಮ ಇದೆ. ಸರಿ, ತಂದೆ ತಾಯಿ ಮಧ್ವಾಚಾರ್ಯರು ಮತ್ತೆ ಭಾರತೀ ದೇವಿ ಏನು ಬೇಡ ಅಂತಾನೆ ಇರಲಿಲ್ಲ. ಅವಶ್ಯವಾಗಿ ಸ್ವಾಮಿ, ದೇವರ ಕೊಟ್ಟ ಪ್ರಸಾದ ಎಲ್ಲಿದ್ರು ನಮಗೆ ಸಂತೋಷನೇ. ಇಂತಹ ಮಹಾಪೀಠಕ್ಕೆ ಅವರು ಬರ್ತಾರೆ ಅಂತಂದ್ರೆ ಅವಶ್ಯವಾಗಿ ನಾವು ಬೇಡ ಅನ್ನೋದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಆಗ ಶ್ರೀ ಸತ್ಯ ಸಂಧೇತಿ ಚಕಾರ ನಾಮ ಸತ್ಯ ಪ್ರತಿಜ್ಞೋ ಭವಿತಾ ಭುವೀತಿ. ಸತ್ಯಸಂಧನಾಗು ಅಂತ ಹೇಳಿ, ಸತ್ಯಸಂಧ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಸತ್ಯ ಪ್ರತಿಜ್ಞ, ಏನ್ ಪ್ರತಿಜ್ಞೆ ಮಾಡಿದರು? ವಿಷ್ಣು ಸರ್ವೋತ್ತಮತ್ವವನ್ನ ಯಾವಾಗಲೂ ನೀವು ಪ್ರತಿಪಾದನೆಯನ್ನು ಮಾಡಬೇಕು. ಶಾಸ್ತ್ರದ ಪಾಠ, ಪ್ರವಚನ, ಅಧ್ಯಯನ, ಅಧ್ಯಾಪನಗಳನ್ನ ನಿರಂತರವಾಗಿ ಮಾಡಬೇಕು. ಬ್ರಾಹ್ಮಣರ ಶುಶ್ರೂಷೆಯನ್ನು ಮಾಡಬೇಕು. ಅನ್ನ ಸಂತರ್ಪಣೆಯನ್ನು ಮಾಡಬೇಕು. ಬ್ರಾಹ್ಮಣರ, ವಿದ್ವಾಂಸರ ವಿಶೇಷವಾದ ಕಾಳಜಿಯನ್ನು ನೀವು ವಹಿಸಿ ಅವರ ಎಲ್ಲ ಯೋಗಕ್ಷೇಮಗಳನ್ನು ನೀವು ನೋಡಿಕೊಳ್ಳಬೇಕು ಅಂತ ಹೇಳಿದಾಗ ಅವಶ್ಯವಾಗಿ ಸ್ವಾಮಿ ಅಂತ ಹೇಳಿ, ಹೇಗೆ ಶ್ರೀಮದಾಚಾರ್ಯರ ಪ್ರಸಂಗದಲ್ಲಿ ತಲೆಯಲ್ಲಿ ಶಾಲಿಗ್ರಾಮಾದಿಗಳನ್ನಿಟ್ಟು ವಿಶೇಷವಾದ ರೀತಿಯಿಂದ ಅಲ್ಲಿ ಅಭಿಷೇಕಾದಿಗಳನ್ನ ಮಾಡಿದರಲ್ಲ, ಅದೇ ರೀತಿಯಾಗಿ ಸತ್ಯಸಂಧರಿಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನ ಕೊಡುವಂತವರಾಗ್ತಾರೆ. ಆಶ್ರಮವನ್ನ ಕೊಟ್ಟ ಮೇಲೆ ಮುಂದೆ ಕೆಲವು ದಿವಸಗಳಾದ ಮೇಲೆ ಶ್ರೀಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃಂದಾವನಸ್ಥರಾಗುವಂತವರಾದರು. ವೃಂದಾವನಸ್ಥರಾದ ಮೇಲೆ ಇನ್ನೇನು, ಸತ್ಯಸಂಧ ತೀರ್ಥರು ಒಳ್ಳೆಯ ಪಾಂಡಿತ್ಯ ಇದೆ, ದೇವರಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ವಿಶೇಷವಾದ ರೀತಿಯಲ್ಲಿ ಪಾಠ ಪ್ರವಚನಗಳನ್ನ ಮಾಡಲಿಕ್ಕೆ ಆರಂಭ ಮಾಡಿದರು. ಅಲ್ಲಿಂದ ನೇರವಾಗಿ ಸಾಧಾರಣ ಸವರ್ಣೂರಲ್ಲಿ ಎಲ್ಲ ಕಾರ್ಯಗಳು ನಡೀತು ಅಂತ ಹೇಳ್ತಾರೆ. ಹೀಗೆ ಆ ಎಲ್ಲ ಕಾರ್ಯಗಳು ನಡೆದ ಮೇಲೆ ಇಡೀ ಸಂಸ್ಥಾನದ ಜವಾಬ್ದಾರಿ ವಿಷ್ಣು ತೀರ್ಥರು ಆ ಪ್ರಸಂಗದಲ್ಲಿದ್ರು. ನೋಡಿ, ಇನ್ನೂ ಒಂದು ಆಶ್ಚರ್ಯ ಇದೆ. ಏನು, ಸತ್ಯಬೋಧರಿಗೆ ಇಬ್ಬರು ಶಿಷ್ಯಂದ್ರು, ಒಂದು ವಿಷ್ಣು ತೀರ್ಥರು, ಇನ್ನೊಂದು ಇವರು. ಹೌದಾ? ಇಬ್ಬರು ಒಬ್ಬರ ಶಿಷ್ಯಂದ್ರು ಅಂತ ಕಂಡು ಹಿಡ್ಲಿಕ್ಕೆ ಒಂದು ಕಾಮನ್ ಇದೆ ಇಬ್ಬರಲ್ಲಿ. ಏನು, ಇಬ್ಬರೂ ಗಂಗೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡವರು ಇವರು ಮಹಾನುಭಾವರು. ವಿಷ್ಣು ತೀರ್ಥರು ತಾವಿದ್ದ ಸ್ಥಳದಲ್ಲೇ ಗಂಗೆ ಬರುವ ಹಾಗೆ ಮಾಡಿದ್ರು. ಸ್ವಾಮಿ, ಅಮ್ಮ ಇಲ್ಲಿ ಬರಬೇಕು ಅಂತೆ. ಇನ್ನು ಇವರು ಕಾಶಿ ಹೋಗಿದ್ರಲ್ಲ, ಅಲ್ಲೇನ ಗಂಗೆಯನ್ನ ಪ್ರತ್ಯಕ್ಷೀಕರಿಸಿಕೊಂಡು ಬರದ ಬಾಗಿನ ಕೊಡುವಾಗ ಗಂಗೆಯನ್ನೇ ಪ್ರತ್ಯಕ್ಷೀಕರಿಸಿಕೊಂಡು ಅಮ್ಮ ತಗೋ ಅಂತ ಕೊಟ್ಟವ್ರು. ಜನರು ಕೇಳಿದ್ರು, ಯಾರ್ದು ಸ್ವಾಮಿ ಕೈ ಅಂತ ಹೇಳಿ. ತೋರಿಸ್ತೀನಿ, ಇಡೀ ಅಲ್ಲಿರುವಂತಹ ಎಲ್ಲ ಜನರಿಗೂ ಗಂಗಾದೇವಿಯ ದರ್ಶನವನ್ನು ಮಾಡಿದರು. ಅದಕ್ಕೆ ಕಾಮನ್ ಶಿಷ್ಯ ಅಂದ್ರೆ ಇವರಿಬ್ರು ಒಂದೇ ತರಹ. ಈ ಸಾಧಾರಣವಾಗಿ ವೇದ ಅಧ್ಯಯನವನ್ನು ಮಾಡ್ತಾರೆ. ಈ ಮಹಾರಾಷ್ಟ್ರ ಭಾಗದಲ್ಲಿ ಯಾರು ವೇದ ಅಧ್ಯಯನ ಮಾಡ್ತಾರಲ್ಲ, ಅವ್ರು ಆ ವೇದಗಳನ್ನು ಹೇಳುವ ಕ್ರಮವನ್ನು ನೋಡೇ ತಿಳಿದು ಬಿಡೋದು, ಇವ್ರು ಮಹಾರಾಷ್ಟ್ರ ಕಡೆ ಅಧ್ಯಯನ ಮಾಡಿದವರು ಅಂತ. ಸ್ವರದಲ್ಲಿ ಸ್ವಲ್ಪ ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದನ್ನು ಹೇಳ್ತಾರೆ, ತಲೆ ಅಳಗಾಡಿಸ್ತಾ ಹೇಳ್ತಾರೆ, ಇತ್ಯಾದಿ ಕ್ರಮಗಳು. ಹಾಗೆ ಇಬ್ಬರಲ್ಲಿಯೂ ಕಾಮನ್. ಅವರೂ ಗಂಗೆಯನ್ನು ಒಲಿಸಿಕೊಂಡವರು, ಇವರೂ ಗಂಗೆಯನ್ನು ಒಲಿಸಿಕೊಂಡವರು. ಆದರೆ ಸತ್ಯಸಂಧರಿಗೆ ಅನುಗ್ರಹವನ್ನ ಮಾಡಿ ಪೀಠದ ಜವಾಬ್ದಾರಿಯನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕೊಡುತ್ತಾರೆ. ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಹೊರಟು ಏನೇನಿತ್ತು ಅಂತ ಹೇಳ್ತಾರೆ ಆ ಪ್ರಸಂಗದಲ್ಲಿ. ಅನೇಕ ಘನ ವಿದ್ವಾಂಸರು ವಿಪ್ರೋಗೈಹಿ, ಏನೇನು ಸುಮ್ನೆ ಹೌದಪ್ಪ ನಾನು ಸನ್ಯಾಸ ತಗೊಂಡೆ, ಈ ಸನ್ಯಾಸಿ ಭಾರಿ ಕಷ್ಟ ರೀ, ಪೀಠಾಧಿಪತಿ. ಸುಮ್ಮನೆ ಸನ್ಯಾಸ ತಗೊಳ್ಳೋದು ಒಂದ್ ರೀತಿ ಒಳ್ಳೆಯದು, ಸನ್ಯಾಸಿಯಾಗಿ ಪೀಠಾಧಿಪತಿ ಆಗುವುದಿದೆಯಲ್ಲ, ಇದರಷ್ಟು ಭಾರೀ ಕಷ್ಟಕರವಾದದ್ದು ಯಾವುದು ಇಲ್ಲ. ಮುತ್ತಿರುತ್ತೆ, ರತ್ನ ಇರುತ್ತೆ, ಬೆಳ್ಳಿ, ವಜ್ರ, ವೈಡೂರ್ಯ, ಸಂಭಾವನೆ, ಹಣ ಎಲ್ಲ ಇರುತ್ತೆ. ಇದೆಲ್ಲ ಜೊತೆಗೆ ಇದ್ರೂ ಅದರ ಮೇಲೆ ವ್ಯಾಮೋಹ ಮಾಡುವ ಹಾಗಿಲ್ಲ. ಹೌದಪ್ಪ ನಾನು ಸನ್ಯಾಸಿ ಆಗ್ತೀನಿ, ಎಲ್ಲ ಮನೆ ಮಠ ಬಿಟ್ಟು ಹೊರಗಡೆ ಬಂದ್ಬಿಡ್ತೀನಿ ಅಂದ್ರೆ ಆಗ ಅದು ಅಭಾವ ವೈರಾಗ್ಯ ಇದ್ದಾಗ, ಅದು ಏನೂ ಇಲ್ಲ ಆದ್ದರಿಂದ ಸುಖವಾಗಿದ್ದೀನಿ ಅಂತೇಳಿ ಹೇಳ್ಬೋದು. ಆದರೆ ಪೀಠಾಧಿಪತಿಗಳಾದಾಗ ಇಷ್ಟೆಲ್ಲ ಸಂಪತ್ತು ಜೊತೆಗಿರುತ್ತೆ. 100 ಜನ ವಿದ್ವಾಂಸರು ವಿಪ್ರೌಗೈಹಿ, ಅಷ್ಟೆಲ್ಲ ವಿದ್ವಾಂಸರಿಗೆ 2 ಊಟಕ್ಕೆ ಹಾಕಬೇಕು, ಅವರಿಗೆ ಬೇಕಾದ ವಸ್ತ್ರವನ್ನ ಕೊಡಬೇಕು, ಅವರಿಗೆ ಬೇಕಾದಂತಹ ಎಲ್ಲ ದಕ್ಷಿಣೆ ದಾನಾದಿಗಳನ್ನ ಕೊಡಬೇಕಾದದ್ದು ಜವಾಬ್ದಾರಿ. ಮತ್ತು ಆ ಹಣದ ಮೇಲೆ ಮೋಹ ಮಾಡುವ ಹಾಗಿಲ್ಲ. ಇನ್ನು ಬರೀ 100 ಜನ ವಿದ್ವಾಂಸರಿದ್ದಾರಪ್ಪ ಹೇಗೋ ಸಾಕ್ತಾರೆ ಅನ್ಲಿಕ್ಕಿಲ್ಲ. ಕರಿತುರ ಗೋಷ್ಠ ಮರ್ತ್ಯ ಯಾನೈಹಿ, ಕರಿ ಆನೆಗಳಿತ್ತಂತ, ಅನೇಕ ಆನೆಗಳು. ಒಬ್ಬ ಮನುಷ್ಯನ್ ಸಾಕಬಹುದು, ಆನೆನ್ ಸಾಕಕ್ಕಾಗತ್ತ? ಎಷ್ಟು ತಿನ್ನುತ್ತದು ಹುಲ್ಲು, ಒಂದು ಲಾರಿ ಗಟ್ಲೆ ಬೇಕು. ಅಂತಹ ಆನೆಗಳಿತ್ತು ಆ ಪ್ರಸಂಗದಲ್ಲಿ ಮಠದಲ್ಲಿ. 75ಕ್ಕೂ ಹೆಚ್ಚು ಕುದುರೆಗಳಿತ್ತಂತೆ. 75ಕ್ಕೂ ಹೆಚ್ಚು ಕುದುರೆಗಳು. ಯಾಕಂದ್ರೆ ಓಡಾಡ್ಬೇಕಲ್ಲ ಇಷ್ಟೆಲ್ಲ ಜನ
ವಿದ್ವಾಂಸರು ಓಡಾಡಬೇಕು, ಮಠದ ಸಾಮಗ್ರಿಗಳು ಹೋಗಬೇಕು, ವಜ್ರ ಮಂಟಪ, ಬೆಳ್ಳಿ ಮಂಟಪ, ಬಂಗಾರದ ಮಂಟಪ, ದೇವರ ಸಾಮಗ್ರಿಗಳು, ಇದನ್ನೆಲ್ಲ ಹೊತ್ತು ಒಯ್ಯಲಿಕ್ಕೆ ಅಷ್ಟೆಲ್ಲ ಅವಶ್ಯಕತೆ ಇತ್ತು ಅಂತೆ. ಹೀಗೆ ವಿಪ್ರೌಗೈಹಿ ಕರಿ ಗೋಷ್ಠ ಮರ್ತ್ಯಯಾನೈಹಿ, ಅನೇಕ ತರಹದ ಮರ್ತ್ಯಯಾನ, ಮನುಷ್ಯರು ಹೊತ್ಕೊಂಡು ಹೋಗುವಂತಹ ಯಾನಗಳು, ಪಲ್ಲಕ್ಕಿಗಳು, ಎತ್ತಿನ ಬಂಡಿಗಳು, ಆಕಳುಗಳು, ಆಳು ಹೋಳು, ಹೀಗೆ ಅನೇಕ ಜನರು, ಸಾವಿರ ಸಂಖ್ಯೆಯಲ್ಲಿ ಪರಿವಾರ ಇತ್ತು. ಅಷ್ಟೆಲ್ಲ ಜನರನ್ನ ಅತ್ಯಂತ ವೈಭವದಿಂದ ಶ್ರೀಗಳವರು ನೋಡಿಕೊಂಡ್ರು. ಹೌದಾ? ಆ ಕಾಲದಲ್ಲಿ ಈಗೇನು ಮೊಬೈಲಲ್ಲಿ ಬುಕ್ ಮಾಡಿದ್ರೆ ಎಲ್ಲ ಪದಾರ್ಥಗಳು ಮನೆಗೆ ಬಂದು ಬೀಳುತ್ತೆ ಅಂತಂದ್ರು. 10 ಜನರು ಮನೆಗೆ ಬಂದ್ರೆ ಗಾಬರಿ ಆಗುತ್ತೆ, ಇವು ಹೇಗೆ ಮಾಡಬೇಕಪ್ಪ ಅಂತ. ಆಗ ಏನೂ ಇಲ್ಲ ಎನ್ನುವಂತಹ ಪ್ರಸಂಗದಲ್ಲಿಯೂ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಾವಿರಾರು ಜನ, ಅಂತಹ ಸಾವಿರಾರು ಜನರಿಗೆ ಪ್ರತಿನಿತ್ಯ ಅನ್ನದಾನಾದಿಗಳನ್ನು ಮಾಡುವಂತವರಾಗ್ತಾ ಇದ್ದಾರೆ. ಅಲ್ಲಿಂದ ಯಾತ್ರೆಯನ್ನ ಆರಂಭ ಮಾಡಿ ಮೊದಲು ನರಗುಂದ ಎನ್ನುವಂತಹ ಕರ್ನಾಟಕದ ಭಾಗಕ್ಕೆ ಶ್ರೀಗಳವರು ಪ್ರಯಾಣವನ್ನ ಮಾಡ್ತಾರೆ. ಅಲ್ಲಿಂದ ಅವರ ಪ್ರಯಾಣ ಆರಂಭ ಆದದ್ದು ಅನೇಕ ದಿವಸಗಳ ಮುಂಚೆ ಆದ ಇನ್ನೊಂದು ಘಟನೆ ಅದು. ಸತ್ಯ ಬೋಧತೀರ್ಥ ಶ್ರೀಪಾದಂಗಳವರು ಆಶ್ರಮ ಆದ ಮೇಲೆ ಗುರುಗಳ ಶಿಷ್ಯನನ್ನು ನೋಡಿದ್ರು. ಅಯ್ಯೋ, ಆಯುಷ್ಯ ಬಹಳ ಕಡಿಮೆ ಇದೆಯಲ್ಲ ಅಂತೆ. ಏನ್ ಮಾಡಿದ್ರು? ಅದು ಒಂದು ಅದ್ಭುತವಾದಂತಹ ಶಕ್ತಿ. ಈಗಿನ ಕಾಲದಲ್ಲ ಇಲ್ಲ ಶಕ್ತಿ. ಆಯುರ್ದಾನವನ್ನ ಮಾಡ್ತಾರೆ. ಹೇಗೆ ದಾಸರ ಕಥೆಯಲ್ಲಿ ಕೇಳ್ತೇವಲ್ಲ, ಗೋಪಾಲದಾಸರು ಹೇಗೆ ಆಯುರ್ದಾನವನ್ನ ಮಾಡಿದಾರಲ್ಲ, ಅದೇ ರೀತಿಯಾಗಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ 10 ದಿವಸ ಅಲ್ಲಿ ಹೇಳ್ತಾರೆ, ಹಾಲು ಅಥವಾ ತುಪ್ಪ ಒಂದು ಬಟ್ಟಲಿನಲ್ಲಿ, ಅದರಲ್ಲಿ ಅನೇಕ ತರಹದ ಧನ್ವಂತರಿ ಮೊದಲಾದ ಮಂತ್ರಗಳನ್ನ ಪಠಿಸಿ ಅಭಿಮಂತ್ರಣವನ್ನ ಮಾಡಿ ಅದನ್ನ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಪ್ರತಿನಿತ್ಯ ಕುಡಿಯಲಿಕ್ಕೆ ಕೊಟ್ಟು ಸತ್ಯಬೋಧ ತೀರ್ಥರು ಎಷ್ಟು 10 ದಿನ ಕೊಡ್ತಾರೆ. 11ನೇ ದಿನ ಅದನ್ನ ಕೊಡಲಿಕ್ಕೆ ಹೋದಾಗ ಅದೇನೋ ಕೆಳಗಡೆ ಚೆಲ್ತು. ಆಗ ಹೇಳಿದ್ರು, ಸರಿ ಮುಗೀತು, 10 ವರ್ಷಗಳ ದೀರ್ಘವಾದ ಆಯಸ್ಸು ಇವರಿಗೆ ಬಂದಿದೆ. ಅವರ ಆಯಸ್ಸು ಎಷ್ಟಿತ್ತಲ್ಲ ಅದಕ್ಕಿಂತಲೂ 10 ವರ್ಷ ಎಕ್ಸ್ಟ್ರಾ, 10 ವರ್ಷ ಸಾಕು ಅಂತ ಹೇಳಿ ಇಷ್ಟು ದೀರ್ಘವಾದ ಆಯಸ್ಸು. ಯದ್ಯಪಿ ಆಗಿನ ಪ್ರಸಂಗದಲ್ಲಿ ಒಂದು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂದ್ರೆ ನೂರಾರು ವರ್ಷಗಳ ಅನೇಕ ವರ್ಷಗಳು ಬೇಕಾಗ್ತಿತ್ತು. 15-20 ವರ್ಷ ಆದ್ರೂ ಬೇಕು, ನಡ್ಕೊಂಡು ಹೋಗಬೇಕು. ಅದು ಹೇಗೆ ಸರಿಯಪ್ಪ ಇವತ್ತೇನು ಒಂದು ಸಣ್ಣ ಶಾಲೆಗ್ರಾಮ ಇಟ್ಕೊಂಡೆ ಪೂಜೆ ಮಾಡಿದೆ, ಅದು ಮುಂದಿನ ಊರಿಗೆ ಹೊಂಟೆ ಆಗ್ತಿಲ್ಲ. 1000 ಜನರು ಊಟ ಆಗಬೇಕು, ಎಲ್ಲಿವರೆಗೂ ಎಲ್ಲ ಕರ್ಮಕಾರರವರೆಗೂ ಊಟ ಆಗಬೇಕು. ಕೊನೆಗಿರುವ ಪಲ್ಲಕ್ಕಿ ಹೊರುವೊಂದು ಊಟ ಆಗಬೇಕು, ಇಲ್ಲದಿದ್ರೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಷ್ಟೆಲ್ಲ ಜನರಿಗೂ ಊಟವನ್ನ ಹಾಕಿ ಅನೇಕ ಬದರಿಯವರೆಗೆ ಎಲ್ಲ ತರಹದ ತೀರ್ಥಯಾತ್ರೆಯನ್ನ ಮಾಡಿಕೊಂಡು ಬಂದಂತವರು ಮಹಾನುಭಾವರು. ಅದು ಹೇಗೆ ಸಾಧ್ಯ ಆಯ್ತು? ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆಯುರ್ದಾನ ಎನ್ನುವ ವಿಶೇಷವಾದ ಆ ಶಕ್ತಿ ಆಶೀರ್ವಾದ ಇತ್ತಲ್ಲ, ಅದರಿಂದಲೇನೆ ಅವರಿಗೆ ಇದೆಲ್ಲವೂ ಕೂಡ ಸಿದ್ಧಿ ಆಗುವಂತಹದ್ದಾಯಿತು ಅನ್ನೋದನ್ನ ತಿಳಿಸ್ತಾರೆ. ಇನ್ನು ಸಂತೋಷ ಕಿಲವೃದೆ ಸರಿತ್ ಸಹಸ್ಯೇಹಿ, ನೋಡ್ರಿ ವಿಶೇಷವಾದ ರೀತಿಯಲ್ಲಿ ಕೃಷ್ಣಾ ನದಿಗೆ ಬರಗಾಲ ಬಂದಿತ್ತು. ಕೃಷ್ಣಾ ದಂಡೆಯಲ್ಲಿರುವ ಎಲ್ಲ ಕೃಷ್ಣಾ ನದಿಗೆ ಬರಗಾಲ, ಕೃಷ್ಣಾ ನದಿಯಲ್ಲಿ ನೀರಿರ್ಲಿಲ್ಲ ಅಂತೆ. ಯಾವಾಗ ಶ್ರೀಪಾದಂಗಳವರು ಸಂಚಾರವನ್ನ ಮಾಡ್ತಾ ಶೂರ್ಪಾಲಿ ಕ್ಷೇತ್ರಕ್ಕೆ ಬರ್ತಾರಲ್ಲ, ಆ ಪ್ರಸಂಗದಲ್ಲಿ ಕೃಷ್ಣಾ ನದಿಗೆ ಎಲ್ಲಿಲ್ಲದೇ ಇರುವಂತಹ ನೀರಿನ ಪ್ರವಾಹ ಬರುವಂತಹದ್ದಾಯ್ತು ಅಂತ ಹೇಳಿ, ಅವತ್ತು ಬಂದು ಪ್ರವಾಹ ಎಷ್ಟೋ ವರ್ಷಗಳವರೆಗೆ ಕಡಿಮೆನೇ ಆಗ್ಲಿಲ್ಲ ಅಂತ ಹೇಳ್ತಾರೆ. ಈ ಅನೇಕ ದಿವಸಗಳವರೆಗೆ ಶ್ರೀಪಾದಂಗಳವರು ಸಂಚಾರವನ್ನ ಮಾಡುವಂತವರಾಗ್ತಾರೆ. ಆ ರಾಮದೇವರ ವಂಶರಾಮಚಂದ್ರ ದೇವರ ಇತ್ಯಾದಂತಹ ಎಲ್ಲ ಸಂಸ್ಥಾನದ ದೇವರ ಪೂಜೆಯನ್ನ ಮಾಡ್ತಾ ಪ್ರತಿನಿತ್ಯ ಇಷ್ಟೆಲ್ಲ ಜನರಿಗೂ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಅಂತೆ. ಮಾಡ್ತಾ ಇರಬೇಕಾದಾಗ ಏನಾಯ್ತು, ಹಾಗೆ ಸಂಚಾರವನ್ನ ಮಾಡ್ತಾ ವಿಶೇಷವಾಗಿ ಸಂಧ ತೀರ್ಥರ ಮಹಿಮೆಯಲ್ಲಿ ವಿಶೇಷವಾದದ್ದೆರಡು, ದೃಷ್ಟ ಗಂಗಾ ಶಾತಿತಂ ದ್ವಾರಕೀಲಂ ಮುಷ್ಟ ಮುದ್ರಾ ಪುಂಡರೀಕ ಸದತ್ತ ಅಂತೆ 2-3 ವಿಶೇಷವಾದದ್ದು. ಏನದು? ಮೊದಲನೇದು ಪಂಢರಪುರಕ್ಕೆ ಹೋಗಿದ್ರು. ಆಷಾಢ ಏಕಾದಶಿಯ ಪ್ರಸಂಗದಲ್ಲಿ ಪಂಢರಪುರ, ಹೀಗೆ 16 ಲಕ್ಷ ಜನ ಇರ್ತಾರೆ. ಹಾಗಂತೂ ಇನ್ನೂ ಜನ, ವ್ಯವಸ್ಥೆ ಇಲ್ಲದೆ ಇದ್ದಾಗ ಜನರು ಜಾಸ್ತಿ ಬಂದಾಗ ಬಹಳ ಕಷ್ಟ ಆಗತ್ತೆ. ಪಂಢರಪುರಕ್ಕೆ ಪಾಂಡುರಂಗನ ದರ್ಶನ ಮಾಡುವುದಕ್ಕಾಗಿ ಅಷ್ಟೆಲ್ಲ ಜನರು ಬಂದಿದ್ದಾರೆ. ಆಷಾಢ ಏಕಾದಶಿ ಬೇರೆ. ಆ ಪ್ರಸಂಗದಲ್ಲಿ ಸತ್ಯಸಂಧರು ಪಂಢರಪುರಕ್ಕೆ ಹೋದ್ರು. ಏನ್ ಮಾಡಿದ್ರು? ಅಯ್ಯೋ ಬಹಳ ಜನ ಇರ್ತಾರೆ, ಏಕಾದಶಿ ಒಂದು ದಿನ ಇಲ್ಲಿದ್ದು ದ್ವಾದಶಿ ಪಾಲನೆ ಮುಗಿಸ್ಕೊಂಡು ನದಿಯ ಆ ಕಡೆ ದಂಡೆಯಲ್ಲಿ ಮಂಗಳವೇಡೆ ಅಂತ ಹೇಳ್ತಾರೆ, ಬೇಡ ಹತ್ತಿರದಲ್ಲಿರೋ ಊರು ಅಂತ ಇಟ್ಕೊಳ್ಳೋಣ. ಅಲ್ಲಿ ತಾವು ಬಿಡಾರವನ್ನ ಬಿಟ್ಟು ಏಕಾದಶಿಯ ದಿನ ಅಲ್ಲಿಯೇ ಉಪವಾಸದಿಂದಿದ್ದು ದೇವರ ಪೂಜೆಯನ್ನ ಮಾಡಿ ದ್ವಾದಶಿ ದಿನ ಪಾರಣೆಯನ್ನ ಮುಗಿಸಿ ಪಾಂಡುರಂಗನ ದರ್ಶನಕ್ಕೆ ಹೋಗೋಣ, ಸ್ವಲ್ಪ ಜನ ಕಡಿಮೆ ಆಗಿರುತ್ತೆ ಅಂತ ಶ್ರೀಪಾದಂಗಳವರು ವಿಚಾರ ಮಾಡಿದರು. ಸರಿ, ವಿಚಾರವನ್ನ ಮಾಡಿದಾಗ ಏನಾಯ್ತು, ಒಬ್ಬ ವ್ಯಕ್ತಿ ಸ್ವಲ್ಪ ಕರಿ ಬಣ್ಣದವನು, ಅತೀ ವೃದ್ಧನೂ ಅಲ್ಲ ಅತೀ ಗಟ್ಟಿಮುಟ್ಟಾದವನು ಅಲ್ಲ, ಅವನು ಶ್ರೀಗಳವರ ಹತ್ರ ಬಂದ, ಸ್ವಾಮಿ ನನಗೆ ಮುದ್ರಾಧಾರಣೆ ಮಾಡಿಸ್ಬೇಕು ಅಂತ. ಹಾಗೆಲ್ಲ ಸಂಪ್ರದಾಯ, ಮೊದಲು ದಿವಾನರಿಗೆ ಹೋಗಿ ಹೇಳಬೇಕು, ಮುದ್ರೆ ಆಗಬೇಕು ಅಂತ ಹೇಳಿ. ಆಗ ದಿವಾನರು
ಸ್ವಾಮಿಗಳವರ ಕೈಯಿಂದ ಮುದ್ರೆಯನ್ನು ಕೊಡಿಸ್ಬೇಕು. ಇದು ಸಂಪ್ರದಾಯ ಮಠದಲ್ಲಿ, ಶ್ರೀಮಠದಲ್ಲಿ. ಹೀಗಿದ್ದಾಗ ಒಂದು ಸಲ ಎರಡು ಸಲ ಕೇಳಿದಾಗ ಪಾಪ ಸತ್ಯಸಂಧರು ಹೇಳಿದ್ರಂತೆ, ಅಲ್ಲಪ್ಪ ದಿವಾನರ ಭೇಟಿ ಆಗು, ಅವಶ್ಯವಾಗಿ ನಿಮಗೆ ಮುದ್ರಾಧಾರಣೆ ಮಾಡಿಸ್ತೇನೆ. ಇಲ್ಲ ಸ್ವಾಮಿ, ನನಗೆ ಯಾರು ದಿವಾನರ ಕಾಣಿಸ್ಲಿಲ್ಲ, ಏನು ಆಗ್ಲಿಲ್ಲ, ಈ ಮುದ್ರಾಧಾರಣೆಯನ್ನು ಮಾಡಲೇಬೇಕು. ಸರಿ ಅಂತ ಹೇಳಿ ಭಕ್ತ ಕೇಳ್ತಾ ಇದ್ದಾನೆ ಅಂತ ಹೇಳಿ ಮುದ್ರೆಯನ್ನು ತರಿಸಿ ಕಾಯಿಸಿ ಮುದ್ರಾಧಾರಣೆಯನ್ನು ಮಾಡಿದ್ರು. ಮಾಡಿದ ಮೇಲೆ ಆಯ್ತು, ಮುಂದೆ ಆ ವ್ಯಕ್ತಿ ಅಲ್ಲಿಂದ ಅದೃಶ್ಯನಾದ, ಕಾಣಿಸ್ಲಿಲ್ಲ. ಸರಿ ಆಯ್ತು ಅಂತ ಹೇಳಿ ಮಾರನೇ ದಿನ ದ್ವಾದಶಿ ಪಾರಣೆ ಆಯ್ತು. ಪಾರಣೆ ಆದ ಮೇಲೆ ದರ್ಶನಕ್ಕೆ ಹೋಗ್ತಾರೆ. ದರ್ಶನಕ್ಕೆ ಹೋದಾಗ ಅನೇಕ ಶಿಷ್ಯರೆಲ್ಲ ಮುಂದೆ ದರ್ಶನಕ್ಕೆ ಹೋಗಿದ್ರಲ್ಲ, ಅವರೆಲ್ಲ ಬಂದು ಹೇಳಿದ್ರು, ಸ್ವಾಮಿ ನಮ್ಮ ಪಾಂಡುರಂಗನ ಮೂರ್ತಿ ತುಂಬಾ ಚೆನ್ನಾಗಿದೆ ಸ್ವಾಮಿ, ಅವನ ದೇಹದ ಮೇಲೆ ನಾವು ಹಾಕಿಕೊಳ್ಳುವ ತರ 5 ಮುದ್ರೆಗಳಿದೆ ಅಂತ ಹೇಳಿದ್ದಾರೆ. 5 ಮುದ್ರೆನ? ಹಾಗಂದ್ರೆ ಇಲ್ಲ, ಪಾಂಡುರಂಗನ ದೇಹದ ಮೇಲೆ ಮುದ್ರೆ ಇಲ್ಲ, ನನಗೆ ಗೊತ್ತು ಅಂತ. ಇಲ್ಲ ಸ್ವಾಮಿ, ಮುದ್ರೆ ಇದೆ, ನಾವು ನೋಡಿದ್ವಿ ಅಂತ ಹೇಳಿ. ಆ ಪ್ರಸಂಗದಲ್ಲಿ ಸತ್ಯಸಂಧ ತೀರ್ಥರಿಗೆ ಏನೋ ಗೊತ್ತಾಯ್ತು, ಏನೋ ಬೇರೆ ಇದೆ ಅಂತ ಹೇಳಿ ಕಣ್ಣು ಮುಚ್ಚಿ ದೇವರ ಧ್ಯಾನವನ್ನ ಮಾಡಿದಾಗ ದೇವರು ಹೇಳಿದ, ಏನಿಲ್ಲ, ಏಕಾದಶಿಯ ದಿನ ನೀವು ಬಂದು ನನ್ನ ದರ್ಶನವನ್ನ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ, ನೀವು ಬರ್ಲಿಲ್ಲ. ಅದಕ್ಕಾಗಿ ನಿಮ್ಮ ಕೀರ್ತಿಯನ್ನ, ದೇವರಿಗೇನು ಮುದ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಕೀರ್ತಿಯನ್ನ ಹೆಚ್ಚಿಸುವುದಕ್ಕಾಗಿ ನಾನೇ ಮುದ್ರೆಯನ್ನ ಸ್ವೀಕಾರ ಮಾಡಿದೆ ಅಂತ ಹೇಳ್ತಾರೆ. ನೋಡಿ, ಹೌದಾ? ಪುಂಡರೀಕಸ್ಯ ಮುದ್ರಾ, ದೇವರಿಗೆ ಮುದ್ರೆಯನ್ನ ಹಾಕಿರುವಂತಹ ಮಹಾನುಭಾವರವರು. ಮುದ್ರೆ ಹಾಕಿದ್ರು, ದೇವರಿಗೆ ಅದರಿಂದ ಏನು ಲಾಭ ನಷ್ಟ ಏನಿಲ್ಲ. ಆದರೂ ಕೂಡ ಆ ಆಷಾಢ ಏಕಾದಶಿಯ ದಿವಸ ಎಲ್ಲರೂ ಮುದ್ರೆಯನ್ನು ತಗೊಳ್ರಿ ಅಂತ ಹೇಳಲಿಕ್ಕೆ ಸ್ವಾಮಿ ಸ್ವತಃ ತಾನ ಮುದ್ರೆಯನ್ನು ತೆಗೆದುಕೊಂಡ ಅಂತೆ. ಹೀಗೆ ಆ ಪುಂಡರೀಕನಿಗೆ, ಸಾಕ್ಷಾತ್ ಪರಮಾತ್ಮನಿಗೆ ಮುದ್ರಾಧಾರಣೆಯನ್ನು ಮಾಡಿದವರು, ಅವರ ಜೊತೆಗೆ ಮಾತನಾಡಿದವರು. ಇದೊಂದು. ಇನ್ನ ಎರಡನೇದನ್ನ ಹೇಳ್ತಾರೆ, ದೃಷ್ಟ ಗಂಗಾ. ಏನಾಯ್ತು? ಕಾಶಿಗೆ ಹೋಗಿದ್ರಂತ. ಅಲ್ಲಿಂದ ಮುಂದೆ ಕಾಶಿಗೆ ಹೋದಾಗ ಏನಾಯ್ತು? ಸರಿ, ಗಂಗೆಗೆ ಬಾಗಿನ ಅರ್ಪಿಸೋದು. ಎಲ್ಲ ಮಹಾನದಿಗಳಿಗೂ ಬಾಗಿನವನ್ನು ಅರ್ಪಿಸಬೇಕು, ರೇಷ್ಮೆಯ ವಸ್ತ್ರ ಇತ್ಯಾದಿ ಆದದ್ದು ಎಲ್ಲ ಪದಾರ್ಥಗಳಿರಬೇಕು. ಸತ್ಯಸಂಧರಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಬಂಗಾರದ ಮರವನ್ನು ಮಾಡಿಸಿದ್ರ. ಬಂಗಾರದ ಮರ ಮಾಡಿಸಿದಾಗ ಎಲ್ಲರಿಗೂ ಶುರು ಆಯ್ತು, ಓ ನಾಳೆ ಬಂಗಾರದ ಮರವನ್ನೇ ನದಿಯಲ್ಲಿ ಹಾಕೋದಿಲ್ಲ, ನದಿಗೆ ತೋರಿಸಿ. ನಾವೆಲ್ಲ ಇಟ್ಟಿರ್ತೇವೆ ದೇವರ ಮನೆ, ನಮ್ಮಲ್ಲೆಲ್ಲೂ ಬೆಳ್ಳಿ ಮರದ ಬಾಗಣ ಇದೆ, ದೇವಿ ಮುಡಿಸೋದು, ತೆಗೆದು ನಾವೇ ಇಟ್ಕೊಳ್ಳೋದು, ಭದ್ರವಾಗಿ ಇಡೋದು. ಮತ್ತೆ ಯಾಕಂದ್ರೆ ಕೊಟ್ರೆ ಹೋಯ್ತು ಅಂದ್ರೆ ಏನ್ ಮಾಡೋದು ಅಂತೆ. ಅಲ್ಲ, ದೇವರಿಗೆ ಅಂತ ಇಡೋದು ಪ್ರತ್ಯೇಕ, ಆ ತರ ಬೇರೆ. ಸರಿ, ತಂದದ್ದನ್ನು ಕೊಟ್ಟು ಬಿಡಬೇಕು ಅನ್ನೋದೇ ನಿಯಮ. ಆಗ ಎಲ್ಲರೂ ಏನನ್ನು ವಿಚಾರ ಮಾಡಿದ್ರು, ಬಂಗಾರದ್ದು ಶೂರ್ಪ ನನಗ್ ಕೊಡ್ತಾರೆ, ನದಿಗೆ ತೋರಿಸಿ ನನಗ್ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಅನ್ಕೊಂಡು ಸರಿ ಸತ್ಯಸಂಧರು ಯಾವಾಗ ನದಿಗೆ ಹೊರಟರು ಎಲ್ಲ ಜನ ಬಂದ್ಬಿಟ್ಟಿದ್ರು. ಯಾಕೆ? ಯಾರಿಗೆ ಕೊಡ್ತಾರೆ ಮರ? ಸರಿ, ಯಾವಾಗ ಸತ್ಯಸಂಧರು ಮರವನ್ನ ಹಿಡ್ಕೊಂಡು ಈ ಕೈ ಮುಂದೆ ಮಾಡಿದ್ರಲ್ಲ, ಇವರು ಕೊಡಲಿಕ್ಕೆ ಮುಂದೆ ಮಾಡಿದ್ದೆ ತಡ, ಆ ನದಿಯಿಂದ 2 ಕೈಗಳು ಬಂತು, ಹೆಣ್ಣು ಕೈಗಳು, ಕೈ ತುಂಬಾ ಬಳೆ ಇದೆ, ಒಳ್ಳೆ ಕೈಗಳು. ನೋಡಿದ್ರೆ ಯಾವುದೋ ದೇವತಾ ಕೈ ಇರಬೇಕು ಅಂತ ಅನಿಸಿದಾಗ ಸತ್ಯಸಂಧ ತೀರ್ಥರು ಆ ಕೈಗಳಲ್ಲಿ ಆ ಮರದ ಬಾಗಿಣವನ್ನ ಕೊಡ್ತಾರೆ. ಕೊಟ್ಟಾಗ ಎಲ್ಲರೂ ಕೇಳಿದ್ರಂತ, ಆಶ್ಚರ್ಯ ಸ್ವಾಮಿ ಯಾರದು ಅಂತೇಳಿ. ಆಗ ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಶ್ರೀಪಾದಂಗಳವರು ಗಂಗಾದೇವಿಯ ದರ್ಶನವನ್ನ ಮಾಡಿಸ್ತಾರೆ. ಗಂಗಾದೇವಿ ಬಂದು ಆ ಬಾಗಿನವನ್ನ ಸ್ವೀಕಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇದೊಂದು ದೃಷ್ಟ ಗಂಗಾ, ಸ್ವತಃ ಗಂಗಾದೇವಿಯ ದರ್ಶನವನ್ನ ಮಾಡಿದಂತವರು. ಇನ್ನೊಂದು ಗಯೆಗೆ ಹೋಗಿದ್ರಂತ ಸ್ವಾಮಿಗಳವರು. ಅತಿ ಅದ್ಭುತವಾದದ್ದು. ಸ್ವಲ್ಪ ತಡ. ಅದೇನಾಯ್ತು, ಗಯಾವಾಡರಿಗೆ ಮೊದಲೇ ಎಲ್ಲ ದೀಕ್ಷೆ ಆಗಿದ್ರು ಕೂಡ ಬಹಳ ತಡ ಆಗ್ತಾ ಇತ್ತಲ್ಲ, ಯಾಕಂದ್ರೆ ಅಷ್ಟು ದೂರದ ಸಂಚಾರ ಕಷ್ಟ. ಈ ಸ್ವಾಮಿಗಳವರು ಸತ್ಯಸಂಧ ತೀರ್ಥರು ಹೋದಾಗ ಬಹಳ ತಡ ಆಗಿದೆ. ತಡ ಆದಾಗ ಸಾಧಾರಣವಾದ ನಿಯಮ, ಎಷ್ಟೇ ತಡ ಆದ್ರೂ ಕೂಡ ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂತಹದ್ದು ಒಂದು ನಿಯಮ. ಆ ಕ್ಷೇತ್ರದ ಮೂರ್ತಿಯ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಒಂದು ನಿಯಮ. ಅದಕ್ಕೆ ಏನ್ ಮಾಡಿದ್ರು, ಗಯೆಗೆ ಹೋಗಿದ್ದೇನೆ, ವಿಷ್ಣುಪಾದ ದರ್ಶನ ಮಾಡೋಣ ಅಂತ ಅನಿಸ್ತಾನೆ. ಅಲ್ಲಿರುವ ಗಯಾವಾಡರಿಗೆ ಹೇಳಿದಾಗ ಅವರಂದ್ರೆ, ರಾತ್ರಿ ತಡ ಆಗಿದೆ, ಈಗೇನು ದರ್ಶನ ಕೊಡೋದಿಲ್ಲ ಅಂತೆ. ಸರಿ, ದೇವಸ್ಥಾನದವರೆಗೂ ಬಂದ್ರು. ಅಲ್ಲಿರುವವರು ಹೇಳಿದ್ರು, ಸ್ವಾಮಿ ಬಾಗಲ್ ತೆಗೆಯೋದಿಲ್ಲ, ಬಿಡೋದಿಲ್ಲ ಅಂತೆ. ಎಲ್ಲ ದೈವೇಚ್ಛೆ ಅಂತ ಹೇಳಿ ಕೈ ಜೋಡಿಸಿ ದೇವರ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ದೇವರ ಅನುಗ್ರಹ! ಹಾಕಿದ ಬಾಗಿಲು ಬೀಗ, ದೊಡ್ಡ ಬೀಗ, ಏನ್ ಸಣ್ಣದಲ್ಲ, ದೊಡ್ಡ ಬೀಗ ಇತ್ತು, ತನ್ನಿಂದ ತಾನೇ ಬಿಚ್ಚಿ ಕೆಳಗಡೆ ಬಿದ್ದಿದೆ. ಬಿಚ್ಚಿ ಬಿದ್ದ ಬೀಗವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ. ಬಂದವರು ಸಾಧಾರಣರಾದವರಲ್ಲ ಅಂತ ಹೇಳಿ ಆ ಸತ್ಯಸಂಧ ತೀರ್ಥರಿಗೆ ಅಲ್ಲಿ ವಿಶೇಷವಾದ ರೀತಿಯಲ್ಲಿ ದರ್ಶನಾದಿಗಳನ್ನ ವ್ಯವಸ್ಥೆ ಮಾಡಿಸುವಂತವರಾಗ್ತಾರೆ. ಹೀಗೆ ಸತ್ಯಸಂಧ ತೀರ್ಥರು ಅಲ್ಲಿ ವಿಶೇಷವಾದ ರೀತಿಯಿಂದ ದೇವರ ದರ್ಶನವನ್ನ ಮಾಡಿಕೊಂಡು ಅನೇಕ ಕಡೆಗೆ ಹೋದಲ್ಲಿ ಬಂದಲ್ಲೆಲ್ಲ ಕಡೆಗೂ ಕೂಡ ಶಾಸ್ತ್ರಾರ್ಥಗಳನ್ನ ಮಾಡಿ, ಶಾಸ್ತ್ರದ ವಿಚಾರಗಳನ್ನ ಮಾಡಿ ಅನೇಕ ವಿದ್ವಾಂಸರನ್ನ ಸಿದ್ಧ ಮಾಡಿದರು. ಇನ್ನು ಅನೇಕ ಕಡೆಗೂ ಸರ್ವೋತ್ತಮತ್ವವನ್ನ ಪ್ರತಿಪಾದನೆಯನ್ನ ಮಾಡಿ ದ್ವೈತ ಸಿದ್ಧಾಂತದ ದುಂದುಬೆಯನ್ನು ಎಲ್ಲ ಕಡೆಗೂ ಹಾರಿಸುವಂತವರಾದರು. ಇಂತಹ ಶ್ರೀಪಾದಂಗಳವರು ಎಲ್ಲ ಕಡೆಗೂ ಸಂಚಾರವನ್ನ ಮಾಡ್ತಾ ಕೊನೆಗೆ ಮೈಷಿಯ ಹತ್ತಿರ ತಾವು ಬಂದಿರ್ತಾರೆ. ಅಲ್ಲಿ
ಕೊನೆಯ ಕಾಲವನ್ನ ಕಳೆಯಬೇಕು ಅನ್ನುವಂತಹ ಅಪೇಕ್ಷೆ. ಆ ಪ್ರಸಂಗದಲ್ಲಿ ಅವರು ದೇಹತ್ಯಾಗವನ್ನ ಮಾಡಿದಾಗ ಶಿಷ್ಯಂದರು ಅಲ್ಲಿಂದ ಮಹಿಷಿಗೆ ಕರ್ಕೊಂಡು ಹೋಗಿ ಅವರ ವೃಂದಾವನವನ್ನ ಸ್ಥಾಪಿಸುವಂತವರಾಗ್ತಾರೆ. ಹೀಗೆ ಆ ಸತ್ಯಸಂಧ ತೀರ್ಥರ ಮಹಿಮೆಯನ್ನ ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ ಅವರೆಲ್ಲರಿಗೂ ಕೂಡ ಇನ್ನೂ ವಿಶೇಷವಾದ ಕಥೆಗಳೆಲ್ಲ ಇದೆ. ಸಾಂಗ್ಲಿಗೆ ಹೋದಾಗ ಸತ್ಯವ್ರತರ ವೃಂದಾವನ ಅಲಗಾಡಿದ್ದು, ದರ್ಶನವನ್ನ ಮಾಡಿದಾಗ ತಲೆಬಾಗಿದ್ದು ಇತ್ಯಾದಿ ಆದ ನೂರಾರು ಕಥೆಗಳಿದೆ. ಅದನ್ನ ಮತ್ತೆ ನಾಳೆ ದಿವಸ ಆಚಾರ್ಯರು ವಿಶೇಷವಾದ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ದರಿಂದ ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನ ಮಾಡಲಿ. ಗಂಗಾದಿ ಸಕಲ ನದ್ಯಾಭಿಮಾನಿ ಪುರಂದರದಾಸರು ಹೇಳ್ತಾರಲ್ಲ, ಗುರುಗಳ ದರ್ಶನ ಮಾಡುವುದೇ ಸ್ನಾನ ಇತ್ಯಾದಿಯಾಗಿ ಈಗ ಸತ್ಯಸಂಧರ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ. ವೃಂದಾವನದ ಪ್ರತೀಕದಲ್ಲಿರುವ ಗುರುಗಳ ದರ್ಶನವನ್ನೇ ಮಾಡಬೇಕು. ಮತ್ತು ಅವರ ಕಥೆಯನ್ನು ಕೇಳುವುದು ದರ್ಶನ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ದರ್ಶನ ಶಾಸ್ತ್ರಕ್ಕೆ ದರ್ಶನ ಅಂತ ಕರೀತಾರೆ. ಅದನ್ನ ನೋಡೋದ್ರಿಂದ ಉಪಯೋಗ ಇಲ್ಲ, ಅದನ್ನ ಕೇಳಬೇಕು. ಹಾಗೆ ಗುರುಗಳ ದರ್ಶನ ಅಂದ್ರೆ ಗುರುಗಳ ಕಥೆಯನ್ನು ಕೇಳೋದು ಅಂತ ಹೇಳಿ ಆ ಗುರುಗಳ ಒಂದೆರಡು ಮಹಿಮೆಯನ್ನ ನಾವು ಶ್ರವಣ ಮಾಡಿದ್ದರಿಂದ ಆ ಎಲ್ಲ ನಮ್ಮ ದೋಷಗಳು ಪರಿಹಾರ ಆಗಿ ಗುರುಗಳ ವಿಶೇಷವಾದಂತಹ ಅನುಗ್ರಹ ನಮ್ಮ ನಿಮ್ಮೆಲ್ಲರಿಗೂ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.